ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ. ಮನೆಯಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ಅಂತೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಮನೆಗೂ ರೈಲ್ವೆ ಸ್ಟೇಷನ್ನಿಗೆ ಬೇಗ ಬಂದುಬಿಟ್ವಿ. ಎಲ್ಲಿ ಟ್ರೈನ್ ಬಂದುಬಿಟ್ಟಿರುತ್ತೋ ಅಂತೇಳಿ ಬೇಗ ಬಂದ್ವಿ. ಟಿಕೆಟ್ ತೊಗೊಳೋ ಅಂಥ ಗೋಜ್ ಇರಲಿಲ್ಲ. ಯಾಕೆ ಅಂತೇಳಿದರೆ ನಾವು ಆಲ್ರೆಡಿ ಮೊಬೈಲಲ್ಲೇ 20 ಡೇಸ್ ಬ್ಯಾಕ್ನೇ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ ಸಾಗರಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ಟ್ರೈನ್ ನೋಡ್ತಾ ಇದ್ದೀನಿ, ಟ್ರೈನೇ ಇನ್ನೂ ಬರಲೇ ಇಲ್ಲ. ವೇಟ್ ಮಾಡಿ ಬೋರ್ ಆಯಿತು. ಫೈನಲಿ ಟ್ರೈನ್ ಬಂತು. ಡ್ರೈವರಿಗೆ ಕೇಳ್ತಾ ಇದ್ದೀನಿ ಇಲ್ಲೇ ನಿಲ್ಸಪ್ಪ ಅಂತೇಳಿ. ಅವನಿಗೆ ನಾನು ಮಾತೆಲ್ಲಿ ಕೇಳುತ್ತೆ ಅಲ್ವಾ. ಕೊನೆಗೂ ಟ್ರೈನ್ ಹತ್ಕೊಂಡು ಕುತ್ಕೊಂಡ್ವಿ. ನಮ್ಮ ಸೀಟಲ್ಲೇ ಲಗೇಜ್ ಇಟ್ಬಿಟ್ಟು ಒಂದು ಹೊರ್ಗಡೆಯಿಂದ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಬಂದೆ. ಆಗಲೇ ಯಶವಂತಪುರ ಬಂದುಬಿಟ್ಟಿತ್ತು. ಮೆಜೆಸ್ಟಿಕ್ಕಲ್ಲೂ ಕೂಡ ಟ್ರೈನ್ ಜಾಸ್ತಿ ಹೊತ್ತು ನಿಲ್ಲಿಸಲಿಲ್ಲ, ಯಾಕೋ ಗೊತ್ತಿಲ್ಲ. ಎಲ್ಲೇ ನೋಡಿದರೂ ಕೂಡ ಮಧ್ಯರಾತ್ರಿ ಆದರೂ ಜನಗಳು ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾರೆ. ನಾನು ಅದೇ ಅನ್ಕೊತಾ ಇದ್ದೆ, ಮಧ್ಯರಾತ್ರಿ ಎಲ್ಲ ಜನಗಳು ಎಲ್ಲೆಲ್ಲಿ ಓಡಾಡ್ತಾರಪ್ಪ ಶಿವನೇ ಅಂತೇಳಿ. ಎಷ್ಟೊತ್ತಾದರೂ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗೆ ಕಿಟಕಿಯಿಂದ ನೋಡ್ತಾ ಕೂತಿದ್ದೆ. ಆಪೋಸಿಟ್ ಟ್ರ್ಯಾಕಲ್ಲಿ ಬೆಂಗಳೂರು ಕಡೆ ಯಾವುದೋ ಟ್ರೈನ್ ಹೋಗ್ತಾ ಇತ್ತು, ಅದು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಕ್ಕಪಕ್ಕ ಎಲ್ಲರೂ ಕೂಡ ಮಲಗಿದ್ರು. ನಾನೊಬ್ಬನೇ ಆ ಕಡೆ ಈ ಕಡೆ ಕಿಟಕಿ ಹತ್ರ ನೋಡ್ತಾ ಕೂತಿದ್ದೆ. ಮತ್ತು ಯಾರಾದರೂ ಏನಾದ್ರು ಅಂದ್ಬಿಡ್ತಾರೆ ಅಂತೇಳಿ ನಾನು ಮಲಗಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಹೆಂಡ್ತಿಗೆ ಹೇಳಿದ್ದೆ ಶಿವಮೊಗ್ಗ ಬಂದ ತಕ್ಷಣ ಎಚ್ಚರ ಮಾಡುವಂಥ. ಅದಕ್ಕೆ ಅವಳು ಎಬ್ಸಿದ್ಲು ಶಿವಮೊಗ್ಗ ಬಂತು ಅಂಥೇಳಿ. ಎದ್ದು ನೋಡಿದರೆ ತುಂಗಾ ನದಿಯ ಮೇಲಿರ್ತಕ್ಕಂಥ ಸೇತುವೆ ಇದೇ ನಮ್ಮ ಶಿವಮೊಗ್ಗ ಸ್ನೇಹಿತರೆ. ನೈಟಲ್ಲಿ ಶಿವಮೊಗ್ಗ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಅಕ್ಕಪಕ್ಕ ಎಲ್ಲರೂ ಕೂಡ ಮಲಗಿಬಿಟ್ಟಿದ್ರು. ಆದರೆ ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ. ಒಬ್ಬೊಬ್ಬನೇ ಓಡಾಡ್ತಾ ಇದ್ದೆ. ಒಳ್ಳೆ ದೆವ್ವ ಓಡಾಡತ್ತಲ್ಲ ಮಧ್ಯರಾತ್ರಿ, ಹಾಗೆ ಓಡಾಡ್ತಾ ಇದ್ದೆ. ನೀನು ಹೇಳು. ಶಿವಮೊಗ್ಗದಿಂದ ಮುಂದೆ ಹೋಗ್ತಾ ಅಕ್ಕಪಕ್ಕ ಎಲ್ಲೇ ನೋಡಿದರೂ ಕೂಡ ಹಸಿರು ಮರಗಳೇ ಕಾಣ್ತಾ ಇರುತ್ತೆ. ತುಂಬ ಚೆನ್ನಾಗಿ ಮಳೆ ಆಗಿತ್ತು. ಅದೇ ರೀತಿ ಪಕ್ಕದಲ್ಲಿ ನೋಡ್ತಾ ಹೋದರೆ ಅಲ್ಲಿ ಒಂದು ಕೆರೆ ನೋಡಿ, ಅಲ್ಲಿ ಬೆಟ್ಟ ಗುಡ್ಡಗಳು ಹೇಗೆ ಕಾಣುತ್ತೆ. ಮಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲ ಕಡೆನೂ ಹಸಿರಾಗಿತ್ತು. ನಮ್ಮ ಮಾವ ಅಂತೂ ಟ್ರೈನಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಖುಷಿಯಾಗಿ ಅಕ್ಕಪಕ್ಕ ನೋಡ್ಕೊತ ವ್ಯೂಸ್ನ ಎಂಜಾಯ್ ಮಾಡ್ತಾ ಕೂತಿದ್ರು. ಇನ್ನೇನು ಸಾಗರ ರೈಲ್ವೆ ಸ್ಟೇಷನ್ ಹತ್ತಿರ ಬರ್ತಾ ಇತ್ತು. ಹಾಗಾಗಿ ಹೊರ್ಗಡೆ ವ್ಯೂಸು ಮತ್ತು ಕ್ಲೈಮೇಟ್ ಹೇಗಿದೆ ಅಂಥೇಳಿ ನೋಡೋಣ ಅಂಥೇಳಿ ಡೋರ್ ಹತ್ರ ಬಂದೆ. ಫೈನಲಿ ನಾವು ಸಾಗರ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ನೋಡಿ, ಇದು ಸಾಗರ ರೈಲ್ವೆ ಸ್ಟೇಷನ್ ಅಂದರೆ ಸಾಗರ ಜಂಬಗಾರು ರೈಲ್ವೆ ಸ್ಟೇಷನ್ ಅಂತೇಳಿ. ಅಲ್ಲಿಂದ ನಾವೀಗ ಹೋಗ್ತಾ ಇರೋದು ವರದಳ್ಳಿ ಶ್ರೀಧರಾಶ್ರಮ, ಅಂದರೆ ಶ್ರೀಧರ ಗುರುಗಳು ಇರ್ತಕ್ಕಂಥ ಕ್ಷೇತ್ರ ವರದಳ್ಳಿ ಆಶ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು. ಸಾಗರದಿಂದ ವರದಳ್ಳಿ ಆಶ್ರಮಕ್ಕೆ ಹೋಗೋದಾದರೆ ಆಟೋಗಳ ವ್ಯವಸ್ಥೆ ಇರುತ್ತೆ. ಆಟೋಕ್ಕೆ ಡ್ರಾಪ್ ಮಾಡಲಿಕ್ಕೆ 200 ರೂಪಾಯಿ ತೊಗೊತಾರೆ. ನೋಡಿ, ಇದು ವರದಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಎರಡೂ ಬದಿಯಲ್ಲೂ ನೋಡಿದರೂ ಕೂಡ ಹಸಿರಿನ ಮರಗಳು ಕಾಣಿಸ್ತವೆ ನೋಡಿ ಸ್ನೇಹಿತರೆ. ಇದೇ ವರದಳ್ಳಿ ಆಶ್ರಮಕ್ಕೆ ಹೋಗುವಂಥ ಆರ್ಚ್ ನೋಡಿ. ಈಗ ಹೋಗ್ತಾ ಇರೋದು ವರದಳ್ಳಿ ಶ್ರೀಧರ ಆಶ್ರಮಕ್ಕೆ. ಹಾಗೆ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ. ವರದಳ್ಳಿ ಆಶ್ರಮದಲ್ಲಿ ಏನೇನು ಸಾಧ್ಯ ಇದೆ ತೋರಿಸ್ಲಿಕ್ಕೆ ಅವೆಲ್ಲ ಸಂಕ್ಷಿಪ್ತವಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಆಶ್ರಮಕ್ಕೆ ಬಂದಿರತಕ್ಕಂಥವ್ರದ್ದು ವೆಹಿಕಲ್ಗಳು ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಈಗ ನಾವು ಹೋಗ್ತಿರೋದು ಇದು ಎಂಟ್ರೆನ್ಸು.
ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಆಟೋದಿಂದ ಬರ್ತಾ ಇದ್ದೀವಿ. ಇಲ್ಲೇ ಆಟೋನ ಸ್ಟಾಪ್ ಮಾಡ್ತಾರೆ. ನೋಡಿ, ಇದೇ ಎಂಟ್ರೆನ್ಸು, ಗುರುಗಳ ಆಶ್ರಮಕ್ಕೆ ಇರ್ತಕ್ಕಂಥ ಗೇಟ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರೊಳಗಿಂದನೇ ಹೋಗಬೇಕು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾತ್ರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನೋಡಿ, ಇದೆಲ್ಲದೂ ಕೂಡ ಹೊರಗಿನ ವ್ಯೂಸ್. ಅಂದರೆ ನಾವು ಎಂಟ್ರಿ ಆದ ತಕ್ಷಣ ಶ್ರೀಧರ ಗುರುಗಳ ಆಶ್ರಮಕ್ಕೆ ಇಲ್ಲೆಲ್ಲ ಇದೇನಿದೆಯಲ್ಲ, ಇದು ಎಂಟ್ರೆನ್ಸು, ಇದು ಆಫೀಸು. ನೀವೇನಾದರೂ ಲಗೇಜ್ ಏನಾದರೂ ತಂದಿದ್ರೆ ಅದನ್ನೆಲ್ಲ ಇಲ್ಲಿ ಇಟ್ಟುಬಿಟ್ಟು ನೀವು ದರ್ಶನವನ್ನು ಮಾಡಲಿಕ್ಕೆ ಹೋಗ್ಬೋದು. ಆಶ್ರಮಕ್ಕೆ ಎಂಟ್ರಿ ಆದ ತಕ್ಷಣವೇ ಒಂದು ಗೇಟ್ ತೋರಿಸಿದೆ ಆಗಲೇ. ಆ ಗೇಟಿಂದ ಮುಂದೆ ಬಂದರೆ ಅಲ್ಲಿ ಚಪ್ಪಲಿ ಬಿಡುವ ಸ್ಥಳ ಅಂತ, ಒಂದೇ ಚಪ್ಪಲಿ ಬಿಡಲಿಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿದ್ದಾರೆ. ಅಲ್ಲಿಂದ ನಾವು ಮುಂದೆ ಬಂದರೆ ನಿಮಗೆ ಸಿಗೋದೇ ಈ ಜಾಗ. ನೋಡಿ, ನಾನು ಆಫೀಸ್ ಎದುರುಗಡೆ ನಿಂತ್ಕೊಂಡು ಸುತ್ತ ವ್ಯೂಸ್ನ ತೋರಿಸ್ತಾ ಇದ್ದೀನಿ. ರೊಟೇಟ್ ಮಾಡಿ, ಅಂದರೆ ಎಷ್ಟು ಜಾಗ ನೋಡಿ ಹೇಗಿದೆ. ಎಲ್ಲೂ ನೋಡಿದರೂ ಕೂಡ ಮರಗಳು ಹಸಿರಾಗಿದೆ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇನ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರೋಲೇಪೋ ಭವಿಷ್ಯತಿ ಅಂತ ಹೇಳುತ್ತೆ. ಅಂದರೆ ಅನ್ಯಕ್ಷೇತ್ರಗಳಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿದರೆ ಅದು ಪರಿಹಾರ ಆಗಬೇಕು ಅಂದರೆ ಪುಣ್ಯಕ್ಷೇತ್ರಕ್ಕೆ ಬಂದರೆ ಅದು ಪರಿಹಾರ ಆಗುತ್ತೆ. ಆದರೆ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನೀವೇನಾದರೂ ಪಾಪ ಕರ್ಮಗಳನ್ನು ಮಾಡಿದರೆ ಅದು ಭವಿಷ್ಯದ ಉದ್ದಕ್ಕೂ ನಿಮ್ಮ ಜೊತೆ ಇರುತ್ತೆ. ವಜ್ರಕ್ಕೆ ಲೇಪನ ಹಾಕಿದರೆ ಹೇಗೆ ಅದ್ರ ಜೊತೆ ಇರುತ್ತೋ ಅದೇ ರೀತಿ ನಮಗೂ ಕೂಡ ಕಾಡುತ್ತೆ. ಅದೇ ರೀತಿ ಇದು ಶ್ರೀಧರ ತೀರ್ಥ ಅಂಥೇಳಿ. ಈ ಒಂದು ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದೇ ತರಹ ಕಾಯಿಲೆಗಳು ಇದ್ರೂ ನಿವಾರಣೆ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಲ್ಯಾಣಿ ಅಂತ ಹೇಳ್ತಾರೆ. ಇಲ್ಲಿ ವೈದಿಕರು ಅಂತೇಳಿದರೆ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅರ್ಚಕರು, ಪುರೋಹಿತರು ಇಲ್ಲಿ ಬಂದು ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಬೇರೆ ಯಾರಿಗೂ ಇಳಿಲಿಕ್ಕೆ ಪ್ರವೇಶ ಇರುವುದಿಲ್ಲ. ನೋಡಿ, ಇದೆಲ್ಲದೂ ಕೂಡ ಈ ಆವರಣ ಏನಿದೆಯಲ್ವಾ, ಇಲ್ಲೆಲ್ಲ ನೋಡಿ, ಅಲ್ಲಿ ಯಾರೋ ಬಟ್ಟೆ ಇದು ಮಾಡ್ತಿದಾರಲ್ಲ, ಅಲ್ಲಿ ಸೋಪ್ ಯಾರು ಹಚ್ಚುತ್ತಾರೋ ಅದನ್ನು ಮಾತ್ರ ಅಲ್ಲಿ ಮಾಡಲಿಕ್ಕೆ ಅವಕಾಶ. ಅಂದರೆ ಗುರುವಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ ಅಂತ ಹೇಳ್ತಾರೆ. ಅಂತ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಶಿವಮೊಗ್ಗದ ಹತ್ರ ಇರತಕ್ಕಂಥ ಸಾಗರದ ಸಮೀಪದಲ್ಲಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳ ಆಶ್ರಮ, ಅಂದರೆ ವರದಳ್ಳಿ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಶ್ರೀಧರ ತೀರ್ಥ ಅಂಥೇಳಿ. ಈ ತೀರ್ಥದ ನೀರು ನಮ್ಮ ಮೇಲೆ ಬಿದ್ದರೆ ಎಷ್ಟೋ ಜನ್ಮದ ಪಾಪ ಕರ್ಮಗಳು ಪರಿಹಾರ ಆಗುತ್ತೆ. ಜೊತೆಗೆ ನಮ್ಮ ಚರ್ಮದ ಕಾಯಿಲೆಗಳು ಏನೇ ಇದ್ದರೂ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ರೆ ಅದೆಲ್ಲವನ್ನೂ ಆ ಗುರು ಪರಿಹಾರ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಅಲ್ಲಿ ನಮ್ಮ ಇಲ್ಲಿ ರಕ್ಷಣೆನ ಮಾಡ್ತಕ್ಕಂಥ ಒಬ್ಬರು ಅಣ್ಣ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಇಲ್ಲಿ ವಿಶೇಷತೆ ಏನು ಅಂತ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ ಶ್ರೀಧರಾಯ ನಮೋ ನಮಃ. ಅಲ್ಲದೆ ಇಲ್ಲಿ ತೀರ್ಥದ ಬಗ್ಗೆ ಹೇಳಿದ್ದೀನಿ, ಆವಾಗಲೇ ನಾನು ಹೇಳಿಬಿಟ್ಟಿದ್ದೀನಿ. ಇಲ್ಲಿ ಗುರುಗಳಿಗೆ ಏನು ಶ್ರೇಷ್ಠವಾದ ಒಂದು ಸಂತೋಷದ ವಿಷಯ ಅಂದರೆ, ಗುರುಗಳಿಗೆ ಗೋವು ಅಂದರೆ ಭಾಳ ಪ್ರೀತಿ. ಗೋ ರಕ್ಷಣೆ ಮಾಡೋದ್ರಿಂದ ಗುರುಗಳಿಗೆ ಭಾಳ ಪ್ರೀತಿ. ಗುರುಗಳು ಹುಟ್ಟಿದ್ದು ನಾಡಚಿಂಚಳ್ಳಿಯಲ್ಲಿ ಹುಟ್ಟಿದ್ದು. ಹೌದು, ಇಲ್ಲಿಂದ ಅಲ್ಲಿಂದ ಬಂದ್ಬಿಟ್ಟು ನಮಗೆ ಇಲ್ಲಿ ದಟ್ಟವಾದ ಅರಣ್ಯ ಕಾಡಿನಲ್ಲಿ ತಪಸ್ಸನ್ನು ಮಾಡಿರ್ತಾರೆ. ಆ ತಪಸ್ಸಿನ ಮೂಲಕ ಇವತ್ತು ನಮಗೆಲ್ಲರಿಗೂ ಆನಂದಮಯ ಮಾಡಿದ್ದಾರೆ ಗುರುಗಳು. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇತ್ಯಾದಿಗಳನ್ನ ಯಾರಿಗೂ ಹಾಗೆ ಕಳಿಸಬಾರ್ದು ಅಂತಕ್ಕಂಥದ್ದು ಗುರುಗಳದು ಆಜ್ಞೆ ಇದೆ. ಹಾಗೆಯೇ ಈ ತೀರ್ಥದಲ್ಲಿ ಒಂದೇ ಅಲ್ಲ, ಇವರು ಹೇಳಿದ ಹಾಗೆಯೇ ತೀರ್ಥ ಬಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ತೀರ್ಥ. ಈ ತೀರ್ಥ ಮಾಡಿದರೆ ಸರ್ವ ರೋಗಗಳೆಲ್ಲವೂ ನಿವಾರಣೆ ಆಗ್ತದೆ, ಪ್ರೇತಬಾಧೆಗಳು ಬಿಡ್ತದೆ. ಇಲ್ಲಿ ಯಾವುದೇ ಒಂದು ಯಾರು ಎಂಥ ಕಷ್ಟದಲ್ಲಿ ಬಂದರೂ ಗುರುಗಳಲ್ಲಿ ಅದನ್ನು ನಿವಾರಣೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀವಿ. ನೀವು ಯಾರಾದರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದಿನದ ಅಂದರೆ ಟೂರ್ ಅಂತೇಳಿ ಅಥವಾ ಪಿಕ್ನಿಕ್ ಅಂತ ಬಂದರೆ ಸಿಗಂದೂರು, ಜೋಗ ಹೋಗ್ತಿರೋ ಜೊತೆಗೆ ಇಲ್ಲೇ ಸಾಗರದ ಸಮೀಪ 7ರಿಂದ 8 ಕಿಲೋಮೀಟರ್ ಆಗುತ್ತೆ ವರದಳ್ಳಿ ಆಶ್ರಮ ಅಂತ. ಒಂದು ದಿನ ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ಯಾವುದೇ ಹ್ಯಾಂಡಿಕ್ರಾಫ್ಟ್ ಬರಲಿ, ಯಾವುದೇ ಒಂದು ರೀತಿಯ ಜನ ಬರಲಿ, ಅಂಗವಿಕಲರು ಬರಲಿ, ಯಾವುದೇ ಒಂದು ಭಕ್ತಾದಿಗಳು ಅರ್ಚಕರು ಬರಲಿ, ಅರ್ಚಕರಿಗೆ ಮೊದಲು ಆದ್ಯತೆ ಕೊಡ್ತೀವಿ ನಾವು. ಇದು ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ನಾವು ತೀರ್ಥ ಮಾಡಲಿಕ್ಕೆ ಅರ್ಚಕರಿಗೆ ಮೊದಲು ಆದ್ಯತೆಯನ್ನು ಕೊಡ್ತೀವಿ. ಆದ್ಯತೆ ಕೊಟ್ಟಲ್ಲಿ ನಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ. ಗುರುಗಳ ಬಗ್ಗೆ ನೀವು ನಮಗೆ ಸಹಕಾರ ಕೊಡ್ತೀರಿ, ಪ್ರೀತಿಯಿಂದ ನಮ್ಮನ್ನು ಮಾತಾಡ್ತೀರಿ ಅಂದಾಗ ಗುರುಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಭಾವಿಸ್ತೀನಿ ನಾನು. ಯಾಕಂದರೆ ಬಂದಂಥ ಜಾಗದಿಂದಲೇ ನಮಗೆ ಏನು ನಾವು ಸೇವೆ ಮಾಡ್ತೀವಿ, ನಮಗೆ ಗುರುಗಳು ನಿಮಗೆ ಮುಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಏನು ಸೇವೆ ಮಾಡ್ತೀವಿ ಆ ಮಕ್ಕಳಿಗೆ ಆರೋಗ್ಯ ಕೊಡಿ ಅಂತ ನಾನು ಗುರುಗಳ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ಯಾವಾಗಲೂ. ಈಗ ನಿಮಗೆ ನೀವು ಬಂದಿರ್ತಕ್ಕಂಥ ನಮ್ಮ ಅರ್ಚಕರು ಬಂದಿದ್ದಾರೆ, ಅರ್ಚಕರೇ ಅಂತ ತಿಳಿದಿರ್ತೀನಿ. ಆ ಅರ್ಚಕರು ನಮಗೆ ಸಂತೋಷ ಪಡಿಸಿದ್ದಾರೆ. ಯಾಕಂದರೆ ಇವತ್ತು ನೀನು ಮಾಧ್ಯಮದಲ್ಲಿ ಮಾತಾಡಬೇಕು ಅಂದರೆ ನಮಗೆ ಭಾಳ ಹೆಮ್ಮೆ. ಯಾಕಂದರೆ ಬರುವಂಥ ಹ್ಯಾಂಡಿಕ್ರಾಫ್ಟ್ ಆಗಲಿ, ವಯಸ್ಸಾದವರಾಗಲಿ, ಅಜ್ಜಿದಿರು ಬರಲಿ, ಯಾರೇ ಬರಲಿ
ಅವಂಥವರಿಗೆ ನಾವು ಭಾಳ ಸೇವೆ ಮಾಡ್ತೀವಿ ಅಂತ ಹೇಳ್ತಾ, ಈ ತರಹ ಚರ್ಮ ರೋಗ ಇದ್ರು ಕೂಡ ಅಥವಾ ನಮ್ಗೆ ಏನಾದ್ರೂ ಜ್ವರ ಇದ್ರೂ ಕೂಡ, ಎಷ್ಟೇ ಚಳಿ ಜ್ವರ ಇದ್ರು ಕೂಡ ಕ್ಷೇತ್ರದಲ್ಲಿ ಬಂದು ಈ ತೀರ್ಥ ಸ್ನಾನವನ್ನ ಮಾಡೋದು. ಅದ್ರ ಜೊತೆಗೆ ಬಂದಿರ್ತಕ್ಕಂಥ ಭಕ್ತಾದಿಗಳು ಈ ತೀರ್ಥವನ್ನ ಮನೆಗೆ ತಗೊಂಡೋಗಿ ಮನೆಯಲ್ಲಿ ಏನಾದ್ರೂ ಇದ್ರೆ ತೊಂದರೆಗಳು ಅಂದ್ರೆ ನೆಗೆಟಿವ್ ಅಂತ ಏನ್ ಹೇಳ್ತೀವಿ, ಋಣಾತ್ಮಕ ಶಕ್ತಿ ಏನಿರುತ್ತೋ ಅವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ತೀರ್ಥಕ್ಕೆ ಇದೆ. ವರ್ಷದಲ್ಲಿ ಯಾವಾಗಲೂ ಕೂಡ ಈ ಒಂದು ನೀರು ಗೋವಿನ ಮತ್ತು ಬಾಯಿಂದ ಬೀಳ್ತಾ ಇರೋದು ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಬರಗಾಲದಲ್ಲೂ ಕೂಡ ಈ ನೀರು ಬೀಳ್ತಾನೆ ಇರುತ್ತೆ. ಹಾಗಾಗಿ ಈ ಒಂದು ಕ್ಷೇತ್ರ ಏನಕ್ಕಪ್ಪ ಹೆಸರುವಾಸಿ ಅಂತ ಹೇಳಿದ್ರೆ, ನೀವು ಯಾವುದೇ ತರಹ ನಮಗೆ ಕಾಯಿಲೆ ಕಸಾಲೆಗಳು ಏನೇ ಇದ್ರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ತೀರ್ಥದ ಸ್ನಾನವನ್ನ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಎಂಥ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಅಂತ ಮಾಡ್ಲಿಕ್ಕೆ ಬರ್ತೀರಾ, ಇವೆಲ್ಲ ಬಂದ್ರೆ ಬರೀ ಜೋಗ ಅಥವಾ ಚಿಗಂದೂರು ನೋಡ್ಕೊಂಡು ಹೋಗ್ತೀರಾ. ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಗುರುಗಳ ಅನುಗ್ರಹ ಇನ್ಮೇಲೆ ಬೀಳ್ಬೇಕು ಅಂದ್ರೆ ಎಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೋ, ಯಾರೇ ಏನೇ ಮಾಟ ಮಂತ್ರಗಳು ಆಗಿರ್ಬೋದು ಅಥವಾ ನಮ್ಮ ಹಿತಾಶಕ್ತಿಗಳು ಅಂತ ಹೇಳ್ತೀವಿ, ಯಾರೇ ಏನೇ ಮಾಡಿದ್ರು ಕೂಡ ಅದ್ಯಾವುದು ನಮ್ಮ ಕುಟುಂಬಕ್ಕೆ ಸಾಕೋದಿಲ್ಲ. ಅಷ್ಟು ಶಕ್ತಿ ಈ ಗುರುಗಳ ಹತ್ರ ಇರುತ್ತೆ. ನೋಡಿ ನಾವು ಈ ಬಾಧಿಗಳು ಬಿಡ್ತವೆ. ಶ್ರೀಧರ ಗುರುಗಳು ಅಂತ ತೀರ್ಥ ಕ್ಷೇತ್ರ ನೋಡ್ತಾ ಇದ್ವಿ. ಸ್ನೇಹಿತರೆ, ಈಗ ಗುರುಗಳು ಸಮಾಧಿ ಸ್ಥಳಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಟೋಟಲು 250 ಮೆಟ್ಲಿದೆ ಅಂತೆ. ನೋಡೋಣ. ಆ ಸ್ಥಳಕ್ಕೆ ಹೋಗಿ ಒಳಗಡೆ ವಿಡಿಯೋ ಫೋಟೋ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೊರಗಡೆಯಿಂದ ಏನು ಸಾಧ್ಯನೋ ಅದನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಈಗ ಹೋಗ್ತಾ ಇರೋದು ಗುರುಗಳ ಸಮಾಧಿ ಇರುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಎಂಟ್ರೆನ್ಸ್ ಆಗಿ ಬಂದ ತಕ್ಷಣ ಕೆಳಗಡೆ ಸಿಗೋದು ಕಲ್ಯಾಣಿ ಸಿಗತ್ತೆ, ಜೊತೆಗೆ ಶ್ರೀಧರ ತೀರ್ಥ ಅಂಥೇಳಿ, ಅಂದರೆ ಗೋವಿನ ಬಾಯಿನಿಂದ ಬರ್ತಕ್ಕಂತಹ ಜಲದಿಂದ ಸ್ನಾನವನ್ನು ಮಾಡಿ ಅಲ್ಲಿಂದ ನಾವು ಮೇಲ್ಗಡೆ ಹೋಗ್ತಾ ಇದ್ದರೆ ಇಲ್ಲಿ ಮೆಟ್ಲುಗಳನ್ನು ಹಾಕಿದ್ದಾರೆ. ಈ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋದರೆ ಸಿಗೋದೇ ನಮಗೆ ಗುರುಗಳು ಸಮಾಧಿ ಇರುವ ಸ್ಥಳ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಪಾಠಶಾಲೆ ಅಂತೇಳಿ, ಅಂದರೆ ಮಕ್ಕಳಿಗೆಲ್ಲ ಮಂತ್ರ ಭಾಗಗಳನ್ನು ಹೇಳ್ಕೊಡೋಕ್ಕಂಥ ಸ್ಥಳ ಆಯಿತಾ. ಇದು ಎಂಟ್ರೆನ್ಸ್ ನೋಡಿ, ಇದೆ ಶ್ರೀಧರ ಗುರುಗಳು ಸಮಾಧಿ ಇರ್ತಕ್ಕಂಥ ಸ್ಥಳ. ಒಳಗಡೆ ಫೋಟೋ ವಿಡಿಯೋಕ್ಕೆಲ್ಲ ಅಲೋ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇದು ಮೇನ್ ಎಂಟ್ರೆನ್ಸ್ ನೋಡಿ, ಗುರುಗಳ ಸಮಾಧಿ ಸ್ಥಳ. ಒಳಗಿನ ವಿಡಿಯೋ ಸಿಗಲಿಲ್ಲ, ಅದಕ್ಕಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆ ಒಂದು ಟಿ ವಿಯಲ್ಲಿ ಅದು ಲೈವ್ ಬರ್ತಾ ಇತ್ತು ಪೂಜೆದು, ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಇದು ಗುರುಗಳ ಸಮಾಧಿ ಸ್ಥಳದ ಒಳಗಡೆ ಇರುವಂಥ ದೃಶ್ಯ. ಅಲ್ಲಿಂದ ಪ್ರದಕ್ಷಿಣೆ ಮಾಡ್ತಾ ಬರ್ತಾ ಹೋದರೆ ನಿಮಗೆ ನೋಡಿ ಹೇಗಿದೆ ಆವರಣ, ಹೇಗಿದೆ ನೋಡಿ ಅಲ್ವಾ. ಸಮಾಧಿಯ ಸ್ಥಳದ ಪಕ್ಕದ ಆವರಣ ಸ್ಥಳ ಇದು ನೋಡಿ. ಇದೆ ಶ್ರೀಧರ ಸ್ವಾಮೀಜಿಯ ಏಕಾಂತ ಗುಹೆ ಅಂತೇಳಿ, ಅಂದರೆ ಗುರುಗಳು ಇಲ್ಲೇ ಅನುಷ್ಠಾನವನ್ನು ಜಪವನ್ನು ಮಾಡ್ತಾ ಇದ್ರು ಅಂತಲ್ಲಿ ಹೇಳಲಾಗತ್ತೆ. ನಾವು ಇಲ್ಲಿಗೆಲ್ಲ ಬಂದಾಗ ಈ ದರ್ಶನವನ್ನು ಮಾಡೋದರಿಂದ ಒಳ್ಳೆಯ ಫಲ ಆ ಗುರು ನಮಗೆ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ಒಂದು ಪಾದುಕಾ ಪೂಜಾ ಸ್ಥಳ ಅಂತ ಇದೆ. ನೀವು ಯಾರಾದರೂ ಪಾದುಕಾ ಪೂಜೆ ಮಾಡಬೇಕು ಅಂದರೆ ಬೆಳಗಿನ ಪ್ರಸಾದಕ್ಕೆ ಹೋದಾಗ ನಾವು ಪಾದುಕಾ ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಅವರು ನಿಮಗೆ ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ. ಅವಲಕ್ಕಿ ಪ್ರಸಾದ ತಿಂದ ಮೇಲೆ ನೀವು ಪಾದುಕಾ ಪೂಜೆ ಮಾಡಲಿಕ್ಕೆ ಬರ್ಬೋದು. ನೋಡಿ, ಇದೆಲ್ಲದೂ ಕೂಡ ಯಾಗಶಾಲೆ ಅಂಥೇಳಿ, ಅಲ್ಲಿ ನಿತ್ಯದ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಏನಾದರೂ ಕಾರ್ಯಕ್ರಮಗಳು ಇರುತ್ತಲ್ವ, ಅದೇ ರೀತಿ ದೊಡ್ಡ ದೊಡ್ಡ ಹೋಮ ಹವನಗಳಿದ್ದಾಗ ಈ ಯಾಗಶಾಲೆಯನ್ನು ಉಪಯೋಗಿಸ್ಕೋತಾರೆ. ಈ ಯಾಗಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ವೈದಿಕರು ಅಂದರೆ ಅರ್ಚಕರು ಪುರೋಹಿತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರವೇಶವನ್ನು ಕೊಡೋದಿಲ್ಲ. ಅದೇ ರೀತಿ ನೋಡಿ, ಅಲ್ಲಿದ್ದ ಸೇವೆಯ ಲಿಸ್ಟ್ ಇರುತ್ತೆ ನೋಡಿ. ಗುರುಗಳು ದರ್ಶನ ಮಾಡೋದ್ರಿಂದ ಏನೇ ತೊಂದರೆ ತಾಪತ್ರಯಗಳು ಇದ್ದರೂ ಅದನ್ನು ಗುರು ನಿವಾರಣೆಯನ್ನು ಮಾಡ್ತಾರೆ. ಅದಕ್ಕೆ ಸುಕೃತ ಅಂತ ಹೇಳ್ತಾರೆ. ಗುರುವಿನ ದರ್ಶನ ಆಗಬೇಕಂದ್ರೂ ಕೂಡ ಅದು ಒಂದು ಸುಕೃತ, ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಕೊನೆಗೂ ಮೇಲಿಂದ ಗುರುಗಳ ಸಮಾಧಿ ಸ್ಥಳ, ಅವರ ಜಪ ಅನುಷ್ಠಾನ ಮಾಡ್ತಿದ್ದಂತಹ ಏಕಾಂತ ಸ್ಥಳ, ಗುಹೆಯನ್ನು ನೋಡಿಕೊಂಡು ಯಾಗಶಾಲೆಯನ್ನೆಲ್ಲ ನೋಡಿಕೊಂಡು ಕೊನೆಗೆ ಕೆಳಗೆ ಇಳಿತಾ ಇದ್ದೀವಿ. ನೋಡಿ, ನಾನು, ನನ್ನ ಹೆಂಡತಿ, ನಮ್ಮ ಮಾವ ಎಲ್ಲ ಕೆಳಗೆ ಬರ್ತಾ ಇದ್ದೀವಿ.
ಗುರುಗಳ ದರ್ಶನವನ್ನು ಮಾಡಿಕೊಂಡು ಕೆಳಗೆ ಬಂದ್ವಿ. ಬಂದ ತಕ್ಷಣ ಪ್ರಸಾದ ಅಂದರೆ ಭೋಜನ ಶಾಲೆಗೆ ಹೋಗ್ತಾ ಇದ್ದೀವಿ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ. ನೋಡಿ ಇದು ಎಂಟ್ರೆನ್ಸ್ ಒಳಗಡೆ ಹೋಗಲಿಕ್ಕೆ. ನೋಡಿ ಇದು ಪ್ರಸಾದ ಕೊಡ್ತಕ್ಕಂಥ ಸ್ಥಳ. ಗುರುಗಳ ಪ್ರಸಾದ ತೆಗೆದುಕೊಂಡು ಮುಂದೆ ಸಿಗಂದೂರು ಚೌಡೇಶ್ವರಿ ದೇವರ ದರ್ಶನವನ್ನು ಮಾಡೋಣ ಅಂಥೇಳಿ ಲಾಂಚ್ ಹತ್ರ ಹೋಗ್ತಾ ಇದ್ದೀವಿ. ಲಾಂಚಲ್ಲಿ ನೋಡಿ ನಮ್ಮ ಬಸ್ಸನ್ನು ಕೂಡ ಲಾಂಚಲ್ಲಿ ಹಾಕಿ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ ಇದು ಲಾಂಚಿಂದು ಅಂದರೆ ಮೇಲ್ಗಡೆ ಟಾಪ್ ವ್ಯೂ. ಟಾಪಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಮೇಲಿನಿಂದ ನೋಡಿದರೆ ಆ ಲಾಂಚಲ್ಲಿ ಹೋಗಬೇಕಾದ್ರೆ ಈ ಥರ ಕಾಣುತ್ತೆ. ನಾವು ಲಾಂಚಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಮಳೆನೂ ಬರ್ತಾ ಇತ್ತು. ನೋಡಿ ಇದು ಸೇತುವೆ ನೀವು ನೋಡ್ತಾ ಇದ್ದೀರಲ್ವಾ, ಈ ಸೇತುವೆ ಕಟ್ತಾ ಇದ್ದಾರೆ ನದಿಗೆ. ಈ ಸೇತುವೆ ಮುಗೀತು ಅಂದರೆ ಈ ಸೇತುವೆ ಮೇಲಿಂದನೇ ನಾವು ಸಿಗಂದೂರಿಗೆ ವೆಹಿಕಲಲ್ಲೂ ಕೂಡ ಹೋಗಲಿಕ್ಕೆ ಅನುಕೂಲ ಇದೆ. ಆದರೆ ಲಾಂಚಲ್ಲಿ ಹೋಗುವಂಥ ಮಜನೇ ಬೇರೆ. ಲಾಂಚು ಸಿಗಂದೂರು ಹತ್ರ ಬರ್ತಾ ಇತ್ತು. ನಮ್ಮ ಬಸ್ಸು ಕೂಡ ಲಾಂಚಲ್ಲೇ ಇದ್ದಿದ್ದರಿಂದ ಲಾಂಚ್ ದಡಕ್ಕೆ ಬಂದ ತಕ್ಷಣ ಪುನಃ ಬಸ್ಸಿಗೆ ಹತ್ಕೊಂಡು ಸಿಗಂದೂರು ದೇವಸ್ಥಾನದ ಹತ್ರ ಬಸ್ಸು ನಮ್ಮನ್ನು ಡ್ರಾಪ್ ಮಾಡ್ತು. ಇದು ಚೌಡೇಶ್ವರಿ ದೇವಸ್ಥಾನದ ಹೊರಗಿನ ನೋಟ. ಅಲ್ಲಿಂದ ಹೋಗಿ ನಾವು
ದೇವಸ್ಥಾನಕ್ಕೆ ಅಮ್ಮನವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ನೋಡಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ಮುಖ್ಯ ದ್ವಾರ. ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಮಂಗಳವಾರ, ಶುಕ್ರವಾರ ಬಂದಾಗ ಏನು ರಶ್ ಇರುತ್ತಲ್ವ, ಇಲ್ಲೆಲ್ಲ ಕ್ಯೂ ನಿಂತಿರುತ್ತೆ. ನೋಡ್ತಾ ಇದ್ದೀನಲ್ವಾ, ಅದು ದೇವಸ್ಥಾನಕ್ಕೆ ಹೋಗೋ ಜಾಗ. ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಅಲ್ಲಿಂದ ಪ್ರಸಾದ ಮಾಡಲಿಕ್ಕೆ ಅಂತೇಳಿ ಭೋಜನ ಶಾಲೆಗೆ, ಪ್ರಸಾದ ನಿಲಯ ಅಂತ ಏನು ಕಾಣ್ತಾ ಇದೆಯಲ್ಲ, ಇದು ಸಿಗಂದೂರು ದೇವಸ್ಥಾನದಲ್ಲಿ ಪ್ರಸಾದವನ್ನು ಕೊಡುವ ಜಾಗ. ಆ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ನಾವು ಹೋಗಬೇಕಾಗತ್ತೆ. ಅಲ್ಲೇ ಒಳಗೆ ಹೋದರೆ ನೋಡಿ, ಇದೇ ಸಿಗಂದೂರು ದೇವಸ್ಥಾನದ ಪ್ರಸಾದ ವಿತರಣೆ ಮಾಡತಕ್ಕಂಥ ಸ್ಥಳ. ನಾವು ಕೂಡ ಇಲ್ಲೇ ಪ್ರಸಾದವನ್ನು ತೆಗೆದುಕೊಂಡು ಪ್ರಸಾದವನ್ನು ಇಲ್ಲೇ ಮುಗಿಸಿ ಪಕ್ಕದಲ್ಲೇ ದೇವಸ್ಥಾನದ ರೂಮಲ್ಲೇ ಒಂದು ರೂಮ್ ತೊಗೊಂಡು ಅಲ್ಲೇ ಸ್ಟೇ ಮಾಡಿದ್ವಿ. ನೋಡಿ, ದೇವಸ್ಥಾನದ ಒಳಗಡೆ ಈ ಥರ ಶಾಪಿಂಗ್ ಮಾಡಲಿಕ್ಕೆ ಏನಾದರೂ ಸರ, ಬಳೆಗಳು, ದೇವರ ಡಾಲರ್ ಏನಾದ್ರು ಬೇಕಾದರೆ ಇಲ್ಲೇ ಸಿಗೋದು. ಇದು ಪ್ರಸಾದ ಸ್ಥಳ ಕೊಡ್ತಕ್ಕಂಥದ್ದು. ಅದ್ರ ಮಾರನೇ ದಿನ ಏನು ಮಾಡಿದ್ವಿ, ಬೆಳಗ್ಗೆನೇ 5 ಗಂಟೆಗೆ ಒಂದು ದರ್ಶನ ಇತ್ತು. ಹಾಗಾಗಿ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೊರಗಡೆ ಬಂದು ಕಾಯ್ತಾ ಇದ್ದೀವಿ. 5 ಗಂಟೆಗೆ ಮೊದಲ ದರ್ಶನ ಸಿಗುತ್ತೆ. ಹಾಗಾಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಸೀದಾ ಕೊಲ್ಲೂರಿಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ನೋಡಿ, ಕೊಲ್ಲೂರಿಗೆ ಸಿಗಂದೂರಿನಿಂದ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಎಲ್ಲೂ ನೋಡಿದರೂ ಕೂಡ ಗಿಡ ಮರಗಳು ನೋಡಿ, ಆ ವಾತಾವರಣ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ ಒಂದು ನೇಚರನ್ನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಸಿಗಂದೂರಿನಿಂದ ಕೊಲ್ಲೂರಿಗೆ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಅಂದರೆ ಡೈರೆಕ್ಟಾಗಿ ಬಸ್ ಸಿಗಲ್ಲ, ಅಲ್ಲಿಂದ ನಿಟ್ಟೂರಿಗೆ ಹೋಗಬೇಕು. ನಿಟ್ಟೂರಿನಿಂದ ಕೊಲ್ಲೂರಿಗೆ ಬಸ್ಸುಗಳು ಸಿಗತ್ತೆ. ಇನ್ನೇನು ಕೊಲ್ಲೂರು ಹತ್ರ ಬರ್ತಾ ಇತ್ತು, ಇಳಿಯೋಣ ಅಂಥೇಳಿ ಬಸ್ ಹತ್ರ ಡೋರ್ ಹತ್ರ ಬಂದ್ವಿ. ನೋಡಿ, ಫೈನಲಿ ಕೊಲ್ಲೂರಿಗೆ ಬಂದ್ವಿ. ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇದೇ ಹೊರಗಡಿನ ಎಂಟ್ರೆನ್ಸ್, ಅಂದರೆ ದೇವಸ್ಥಾನಕ್ಕೆ ಹೋಗೋ ಮುಖ್ಯ ದ್ವಾರ ಇದೆ. ನೋಡಿ, ಅಲ್ಲಿಂದ ಒಳಗೆ ಹೋದರೆ ದೇವಸ್ಥಾನದ ಅಲ್ಲೇನು ಹೂವು ಅಲಂಕಾರ ಮಾಡಿದಾರಲ್ವ, ಅಲ್ಲಿಂದ ಒಳಗೆ ಹೋದರೆ ಗರ್ಭಗುಡಿ ಸಿಗುತ್ತೆ. ಇದೆಲ್ಲ ಹೊರಗಿನ ಚಿತ್ರಣ. ನೋಡಿ, ದೇವಸ್ಥಾನಕ್ಕೆ ಹೂವಿನಿಂದ ಅಲಂಕಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡ್ತಾ ಸುತ್ತಮುತ್ತ ನೋಡೋಣ ಅಂಥೇಳಿ ನೋಡಿ ಇಷ್ಟು ಜನ. ಕೊಲ್ಲೂರಲ್ಲಿ ಜಾಸ್ತಿ
ಕೇರಳದಿಂದ ಬರ್ತಾರೆ ಅಂತ. ಅಂದರೆ ಕೇರಳದವರು ಅಂದರೆ ಮಲಯಾಳಿಗಳು ಏನಿದಾರಲ್ವ, ಅವರ ಕುಲದೇವತೆ ಮೂಕಾಂಬಿಕೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದರು. ಅಲ್ಲಿ ನಾವು ಹೋದಾಗಲೂ ಕೂಡ ತುಂಬ ಜನ ಕೇರಳದಿಂದ ಬಂದಿದ್ದರು. ನೋಡಿ, ಇದು ಒಂದು ಚಂಡಿಕಾ ದುರ್ಗಾ ಹೋಮ ಅಂದರೆ ಚಂಡಿ ಹೋಮ ನಡೀತಾ ಇತ್ತು ಆ ದೇವಸ್ಥಾನದಲ್ಲೊಂದು. ಅದೇ ರೀತಿ ಅಲ್ಲಿ ಸ್ವಲ್ಪ ಜನ ಬಂದವರು ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ನೋಡಿ, ಎಲ್ಲರೂ ಕೂಡ ನೀವೇನಾದರೂ ಶಿವಮೊಗ್ಗಕ್ಕೆ ಟ್ರಿಪ್ ಪ್ಲಾನ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಜಾಗಗಳನ್ನು ನೋಡ್ಬೋದು. ಸಿಗಂದೂರಿಗೆ ಹೋಗಿ ಬರ್ಬೋದು, ವರದಳ್ಳಿ ಶ್ರೀಧರಾಶ್ರಮಕ್ಕೆ ಹೋಗ್ಬೋದು, ಅಲ್ಲಿಂದ ನೀವು ಕೊಲ್ಲೂರಿಗೆ ಬರ್ಬೋದು. ಟೈಮ್ ಏನಾದರೂ ಇದ್ದರೆ ಜೋಗ್ ಫಾಲ್ಸು ಕೂಡ ನೋಡಿಕೊಂಡು ನೀವು ಬರ್ಬೋದು. ಅಂದರೆ ಫ್ರೆಂಡ್ಲಿ ಬಜೆಟಲ್ಲಿ ಹೋಗೋದಾದರೆ ತುಂಬ ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ನೇಚರ್ನ ಎಂಜಾಯ್ ಮಾಡಿಕೊಂಡು ಖಂಡಿತವಾಗ್ಲೂ ಬರ್ಬೋದು. ನೋಡಿ, ಎಲ್ಲರೂ ಕೂಡ ಅಲ್ಲಿ ನೋಡಿ ಹೋಮ ಹವನಗಳು ನಡೀತಾ ಇದೆ. ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ಶರ್ಟು ಬನಿಯನನ್ನು ತೆಗಿಬೇಕು. ಯಾರೂ ಶರ್ಟ್ ಹಾಕೊಂಡು ಒಳಗೆ ಹೋಗೋಗಿಲ್ಲ. ಅದೇ ರೀತಿ ದರ್ಶನವನ್ನು ಮಾಡಿಕೊಂಡು ನೋಡಿ ಹೊರಗಡೆ ಬರ್ತಾ ಇದ್ದೀವಿ. ಎಕ್ಸಿಟ್ ಎಂಟ್ರೆನ್ಸ್ ಅಂತ ಇದೆ, ಮೇನ್ ಎಂಟ್ರೆನ್ಸು ಇದೆ, ಎಕ್ಸಿಟು ಇದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಕೊಲ್ಲೂರಿಂದ ಸಾಗರಕ್ಕೆ ಬಸ್ಸು ಕಮ್ಮಿ ಇತ್ತು. ನಾವು ಸಾಗರದಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ ಮೈಸೂರಿಗೆ. ಹಾಗಾಗಿ ಸಾಗರಕ್ಕೆ ಹೋಗೋಣ ಅಂತ ನೋಡಿದರೆ ಬಸ್ಸು ಕಮ್ಮಿ ಇತ್ತು. ಮತ್ತು ಬೇರೆ ಬಸ್ಸನ್ನ ನೋಡಿಕೊಂಡು 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋದರೆ ಅಲ್ಲಿಗೆ ಟ್ರೈನ್ ಸಿಗೋದು ಕಷ್ಟ ಅಂತ ಅನಿಸ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಹೊಸನಗರ ಬಸ್ ಸಿಕ್ತು. ಹೊಸನಗರಕ್ಕೆ ಬಸ್ಸಿಗೆ ಹತ್ಕೊಂಡು ಸೀದಾ ಅರಸಾಳಿಗೆ ಸ್ಟಾಪ್ ಇತ್ತು. ಅರಸಾಳಲ್ಲಿ ಇಳ್ಕೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲೂ ಕೂಡ ಟ್ರೈನ್ ಸ್ಟಾಪ್ ಮಾಡುತ್ತೆ 1 ನಿಮಿಷ. ಹಾಗಾಗಿ ನಾವು ಅರಸಾಳು ಕಡೆ ಅಂದರೆ ರಿಪ್ಪನ್ಪೇಟೆ ಅರಸಾಳು ಕಡೆ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ನೋಡಿ, ಸುತ್ತಮುತ್ತನೂ ನೋಡ್ಕೊಂಡಿದ್ರು ಎಲ್ಲ ಕಡೆ ಮಳೆ ಜಾಸ್ತಿ ಬರ್ತಾನೆ ಇತ್ತು. ಸುತ್ತ ಹಸಿರು ಗಿಡಗಳು, ಜೊತೆಯಲ್ಲಿ ಘಾಟ್ ಸೆಕ್ಷನ್ ಬೇರೆ. ಅದು ನೋಡ್ತಾ ನಾವು ಅರಸಾಳಿಗೆ ತಲುಪ್ತೀವಿ. ಅರಸಾಳಲ್ಲಿ ಒಂದು ವಿಶೇಷ ಏನಪ್ಪ ಅಂತೇಳಿದರೆ, ಶಂಕರ್ನಾಗ್ ಅವರೆಲ್ಲ ಆಗೆಲ್ಲ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ನೋಡಿರ್ಬೋದು ಮಾಲ್ಗುಡಿ ಡೇಸ್ ಅಂತೇಳಿ ಅಲ್ವಾ. ಹಾಗಾಗಿ ಅಲ್ಲಿ ಮಾಲ್ಗುಡಿ ಮ್ಯೂಸಿಯಂ ಇದೆ, ಅದನ್ನು ನೋಡ್ಬೋದು ಅಂಥೇಳಿ ಅರಸಾಳಿಗೆ ಹೋಗಿ ಅಲ್ಲೆಲ್ಲ ಮ್ಯೂಸಿಯಮನ್ನು ನೋಡಿ ಕೊನೆಗೆ ಟ್ರೈನ್ ಹತ್ತುತ್ತೀವಿ. ಆ ಎಲ್ಲ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ.
ನೋಡಿ ನಿಮಗಿಷ್ಟ ಆದರೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ. ನೋಡಿ ಫೈನಲಿ ರಿಪ್ಪನ್ಪೇಟೆಯಿಂದ ಮುಂದೆ ಬಂದ್ವಿ. ಇನ್ನೇನು ಅರಸಾಳು ರೀಚ್ ಆದ್ವಿ. ನೋಡಿ ಇದೇ ಅರಸಾಳು ರೈಲ್ವೆ ಸ್ಟೇಷನಲ್ಲಿ ಇರತಕ್ಕಂಥ ಮಾಲ್ಗುಡಿ ಮ್ಯೂಸಿಯಂ, ಅರಸಾಳು ರೈಲ್ವೆ ನಿಲ್ದಾಣ. ನೋಡಿ ಇದು ರೈಲ್ವೆ ಸ್ಟೇಷನ್ ಒಳಗೆ ಹೋಗಲಿಕ್ಕೆ ಎಂಟ್ರೆನ್ಸು. ನೋಡಿ ನಾವೆಲ್ಲ ಈಗ ಅರಸಾಳು ರೈಲ್ವೆ ಸ್ಟೇಷನ್ನಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಏನೇನಿದೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಶಂಕರ್ ನಾಗ್ ಅವರು ಮತ್ತು ಇನ್ನೂ ತುಂಬ ದೊಡ್ಡ ದಿಗ್ಗಜರು ಆಗೆಲ್ಲ ಒಂದು ಸೀರಿಯಲ್ ಮಾಡ್ತಾಯಿದ್ರು. ನಿಮಗೆಲ್ಲ ನೆನಪಿರ್ಬೋದು, ಮಾಲ್ಗುಡಿ ಡೇಸ್ ಅಂತೇಳಿ ಸೀರಿಯಲ್ ನಡೀತಾ ಇತ್ತು ಆಗೆಲ್ಲ. ಅದು ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು. ಆ ಒಂದು ಮ್ಯೂಸಿಯಮಿಗೆ ನಾವೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ಎಲ್ಲಿದೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಶಿವಮೊಗ್ಗದಿಂದ ನೀವು ಆಯನೂರು ಮಾರ್ಗವಾಗಿ ಬಂದರೆ, ಆಯನೂರಿಂದ ಲೆಫ್ಟ್ ತೊಗೊಂಡ್ರೆ ರಿಪ್ಪನ್ಪೇಟೆಗೆ ಹೋಗೋಕ್ಕಿಂತ ಮುಂಚೆ ಅರಸಾಳು ಸಿಗುತ್ತೆ. ಆ ಅರಸಾಳಿನಲ್ಲೇ ರೈಲ್ವೆ ಸ್ಟೇಷನ್ನಲ್ಲೇ ಈ ಒಂದು ಮ್ಯೂಸಿಯಂ ಇರೋದು ಸ್ನೇಹಿತರೆ. ಯಾರಾದರೂ ಶಿವಮೊಗ್ಗ ಕಡೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಮಾಲ್ಗುಡಿ ಡೇಸ್ ಹೇಗೆಲ್ಲ ಆಗ ನಡೆದಿತ್ತು ಆ ಒಂದು ಸ್ಟೋರಿನ ಇದರೊಳಗೆ ಹೇಳುವ ಪ್ರಯತ್ನವನ್ನು ಇಲ್ಲಿ ಮಾಡಿರೋದು. ನೋಡಿ ಹಳೆ ಕಾಲದ ಸೈಕಲ್ಲು. ನೋಡಿ ಮಾಸ್ಟ್ರು ಮಂಜು, ನೀವು ನೋಡ್ತಾ ಇದ್ದೀರಲ್ವಾ, ಇದು ಒಳಗೆ ಇರ್ತಕ್ಕಂತಹ ಚಿತ್ರಗಳು. ನೋಡಿ ಹಿಂದಿನ ಕಾಲದಲ್ಲಿ ಏನೆಲ್ಲ ಉಪಯೋಗಿಸ್ತಾ ಇದ್ರು ಅವನ್ನೆಲ್ಲ ಕೂಡ ನೋಡಿ. ಬೀಸೆಕಲ್ಲು,
ಅನ್ನ ಮಾಡ್ತಕ್ಕಂಥ ಗಡಿಗೆ, ತಲೆಗೆ ಹಾಕ್ತಕ್ಕಂಥ ಕೂರಿಗೆ, ಪೂಜೆಯ ಮಣೆ ಎಲ್ಲವೂ ಕೂಡ ಇಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ. ಇವೆಲ್ಲವನ್ನು ನೋಡಬೇಕು ಅಂದರೆ ನೋಡಿ, ನೇಗಿಲು, ಕುಂಟೆ ಎಲ್ಲ ಪ್ರತಿಯೊಂದು ಮಡಿಕೆಗಳನ್ನೆಲ್ಲವನ್ನೂ ಕೂಡ ಆಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಉಪಯೋಗಿಸ್ತಾ ಇದ್ದರೂ ಅವನ್ನೆಲ್ಲವನ್ನೂ ಕೂಡ ಇಟ್ಟು ಈಗಿನ ಪೀಳಿಗೆಗೆ ಅದನ್ನು ತೋರಿಸುವ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಇದೇ ಈ ಒಂದು ಮ್ಯೂಸಿಯಮ್ಮಲ್ಲಿ ಇರ್ತಕ್ಕಂತಹ ವಿಶೇಷತೆ. ಇದು ಯಾರು ಅಂತ ನೀವು ಗೆಸ್ ಮಾಡಿ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಹಳೆಯ ಕಾಲದ್ದು ಪದಾರ್ಥದ ಪೆಟ್ಟಿಗೆ, ಅಂದರೆ ನಾವೇನು ಸ್ಟೋರ್ ರೂಮ್ ಥರ ಮಾಡಿದ್ವಿ ಅಲ್ವಾ, ಆ ಥರ. ನೋಡಿ, ಮದುವೆಗೆ ನಾವು ಹಾಲ್ದಾರಿಗೆ ಕುಂಭ ಇಡ್ತೀವಲ್ಲ ಅದು. ನೋಡಿ, ಮಾಲ್ಗುಡಿ ನಟರು ಯಾರೆಲ್ಲ ಈ ಒಂದು ಸೀರಿಯಲಿನ ನಟನೆಯನ್ನು ಮಾಡಿದ್ರು ಅವರೆಲ್ಲ ಭಾವಚಿತ್ರಗಳನ್ನು ಕೂಡ ಈ ಒಂದು ಗೋಡೆ ಮೇಲೆ ಇಟ್ಟಿದ್ದಾರೆ. ಇವನ್ನೆಲ್ಲ ನೀವು ಬಂದರೆ ಇಲ್ಲಿ ಕಣ್ತುಂಬ್ಕೋಬೋದು. ನೋಡಿ, ರಾಜಣ್ಣ, ಶಂಕರ್ನಾಗ್ ಅವರಿದ್ದಾರೆ. ನೋಡಿ, CR ಸಿಂಹ ಅವರಿದ್ದಾರೆ. ಇನ್ನೂ ಅನೇಕ ದಿಗ್ಗಜ ನಟರುಗಳೆಲ್ಲ ಇದ್ದಾರೆ. ಲೋಕನಾಥ್ ಸರ್ ಇದ್ದಾರೆ, ಅನಂತ್ನಾಗ್ ಸರ್ ಅವ್ರದ್ದಿದ್ದಾರೆ. ಇವೆಲ್ಲವನ್ನು ನೋಡಬೇಕು ಅಂದರೆ, ಆ ಸೀರಿಯಲ್ನ ನಾವು ಯಾರು ನೋಡಿಲ್ಲ ಈಗಿನ ಕಾಲದವರು ಅಂದರೆ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಜೊತೆಗೆ ಮಾಲ್ಗುಡಿ ಡೇಸ್ ಈ ಒಂದು ಅರಸಾಳಲ್ಲಿ ಇರ್ತಕ್ಕಂಥ ಮ್ಯೂಸಿಯಮಿಗೆ ಭೇಟಿ ಕೊಡಿ. ಈ ಎಲ್ಲ ನಟರುಗಳನ್ನು ನೋಡಿ ಈ ಒಂದು ಸ್ಥಳಕ್ಕೆ नजरिया लागे नहीं कहीं ओ नजरिया लागे नहीं कहीं ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಪ್ರತಿಮೆ ಯಾರ್ದು ಅಂತ ಗೊತ್ತಾಯ್ತಾ? ಇದು ಬೇರೆ ಯಾರೂ ಅಲ್ಲ, ನಮ್ಮ ಆಟೋ ರಾಜ ಶಂಕರಣ್ಣ, ಅಂದರೆ ಶಂಕರ್ನಾಗ್ ಸರ್ದು ಪ್ರತಿಮೆ. ಈ ಒಂದು ಮ್ಯೂಸಿಯಮಲ್ಲಿ ಇರ್ತಕ್ಕಂಥ ವಿಶೇಷತೆಯೇ ಅದು. ಅದರ ಜೊತೆಯಲ್ಲಿ ನೀವು ಹಿಂದ್ಗಡೆ ನೋಡಿ, ಎಲ್ಲ ಗ್ರೀನ್ರಿ ಇದೆ. ಆ ಗ್ರೀನ್ರಿ ಹತ್ರ ನೋಡ್ತಾ ಹೋದರೆ ನಿಮಗೆ ಇನ್ನೂ 4 ಪ್ರತಿಮೆ ಕಾಣಿಸುತ್ತೆ. ಈಗ ನೋಡ್ತಾ ಇರಿ ಸ್ನೇಹಿತರೆ, ಹಾಗೆ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ವಾ, ಈ ಒಂದು ಪ್ರತಿಮೆ ಆ ಒಂದು ಮಾಲ್ಗುಡಿ ಡೇಸ್ ಏನು ಸೀರಿಯಲ್ ಬರ್ತಿತ್ತಲ್ವ ಅದರಲ್ಲಿ ಇರ್ತಕ್ಕಂಥ ಪಾತ್ರ. ಮಧ್ಯ ಇರ್ತಕ್ಕಂಥವ್ರು ಮಾಸ್ಟ್ರು ಮಂಜುನಾಥ್, ಅಂದರೆ ಸ್ವಾಮಿ ಪಾತ್ರ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ವೇಷದಲ್ಲಿರ್ತಕ್ಕಂಥವ್ರು ರಾಜನ್ ಅಂತ, ಅದರ ಪಕ್ಕದಲ್ಲಿ ಮಾಣಿ ಅಂತ. ನೋಡಿ, ಅಲ್ಲಿಂದ ಸ್ವಲ್ಪ ಹಾಗೆ ಹೊರಗಡೆ ಬಂದರೆ ಮಾಲ್ಗುಡಿ ಚಾ ಅಂತೇಳಿ ಒಂದು ಟ್ರೈನ್ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರೊಳಗೆ ಟ್ರೈನಲ್ಲಿ ಚಹಾ ಸಿಗತ್ತೆ. ಆ ಚಹಾವನ್ನು ತಗೊಂಡು ಆ ಟ್ರೈನೊಳಗೆ ಕೂತ್ಕೊಂಡು ಕುಡಿಯೋ ಮಜಾನೇ ಬೇರೆ.
ನೀವು ಬಂದರೆ ಇದನ್ನು ಮಿಸ್ ಮಾಡ್ಕೊಬೇಡಿ. ನೋಡಿ, ಅಲ್ಲಿಂದ ಮುಂದೆ ಬಂದರೆ ಅದೇ ಅರಸಾಳು ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಒಂದು ಜಾಗ. ಆ ಜಾಗದ ನೋಡಿ, ಸುತ್ತ ನೋಡಿ, ಅರಸಾಳು ರೈಲ್ವೆ ಸ್ಟೇಷನ್. ಈ ಒಂದು ಜಾಗದಲ್ಲಿ ಬಂದರೆ ಇವನ್ನೆಲ್ಲ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಮಾಲ್ಗುಡಿ ಚಾ ನೋಡಿ, ಅಲ್ಲಿ ಯಾರು ಕೂತಿದ್ದಾರೆ, ಅಲ್ಲಿ ಅವರೇ ಚಾವನ್ನು ಕೊಡ್ತಕ್ಕಂಥವ್ರು. ಅಲ್ಲಿಂದ ಸೀದಾ ಒಳಗಡೆ ಬಂದರೆ ಇದೆ ನೋಡಿ, ರೈಲ್ವೆ ಸ್ಟೇಷನ್ ಒಳಗಿನ ಒಂದು ದೃಶ್ಯ ನೋಡಿ. ಒಂದು ಟ್ರ್ಯಾಕ್ ಇದೆ, ಸುತ್ತ ಮರ ಗಿಡಗಳು ನೋಡಿ. ಮಳೆ ಬೇರೆ ಬರ್ತಾ ಇತ್ತು. ನಾನು ಆಗಲೇ ಹೇಳ್ದಾಗೇ ಕೊಲ್ಲೂರಿಂದ ನಮಗೆ ಸಾಗರಕ್ಕೆ ಟ್ರೈನು ಹೋಗಲಿಕ್ಕೆ ಬಸ್ ಸಿಗಲಿಲ್ಲ. ಹಾಗಾಗಿ ನಾವು ಅರಸಾಳಿಗೆ ಬಂದ್ವಿ. ಅರಸಾಳಲ್ಲಿ ವೇಟ್ ಮಾಡ್ತಾ ಇದ್ವಿ. ನೋಡಿ, ಶಿವಮೊಗ್ಗದಿಂದ ತಾಳ್ಗುಪ್ಪ ಕಡೆ ಒಂದು ಟ್ರೈನ್ ಬರ್ತಾ ಇದೆ ನೋಡಿ. ಆ ಟ್ರೈನ್ ಸ್ಪೀಡ್ ನೋಡಿ. ಮೊದಲೆಲ್ಲ ಅರಸಾಳು ರೈಲ್ವೆ ಸ್ಟೇಷನ್ನಲ್ಲಿ 1-2 ಟ್ರೈನ್ ನಿಲ್ಲಿಸ್ತಾ ಇತ್ತು. ಬಟ್ ಈಗೆಲ್ಲ ಶತಾಬ್ದಿ ಆ ಥರ ಟ್ರೈನ್ಗಳು ಮಾತ್ರ ನಿಲ್ಲಿಸೋದಿಲ್ಲ. ಇನ್ನು ಬೇರೆ ಟ್ರೈನ್ಗಳು ಸ್ಟಾಪ್ ಕೊಡ್ತಾ ಇದ್ದಾವೆ. 1 ಮಿನಿಟ್ ನಿಲ್ಲಿಸ್ತಾರಷ್ಟೇ ನೋಡಿ. ಕೊನೆಗೂ ಮೈಸೂರು ಟ್ರೈನ್ ಬಂತು. ನಮ್ಮ ಟ್ರೈನ್, ನಾವು ಹತ್ತಕ್ಕಂಥ ಟ್ರೈನ್ ಇದೆ. ಇಷ್ಟೋ ತನಕ ಈ ಟ್ರೈನಿಗೆ ನಾವು ವೇಟ್ ಮಾಡ್ತಾ ಇದ್ವಿ. ಕೊನೆಗೂ ಟ್ರೈನ್ ಬಂತು. ಈ ಟ್ರೈನ್ ಹತ್ತಿ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಈ ಚಿತ್ರದಲ್ಲಿ ಮಧ್ಯ ಇರೋದು ಮಾಸ್ಟ್ರು ಮಂಜುನಾಥ್, ಪೊಲೀಸ್ ವೇಷದಲ್ಲಿರೋದು ರಾಜನ್, ಜೊತೆಗೆ ಈ ಕಡೆ ಇರೋದು ಮಾಣಿ ಅಂಥೇಳಿ ನೋಡಿ. ಅಲ್ಲೇ ಒಂದು ಫೋಟೋಸ್ ತೊಗೊಂಡಿರೋದು ನನ್ನ ಹೆಂಡತಿ ಅಣ್ಣ. ಯಾರೆಲ್ಲ ಇನ್ನೂ ಮಾಲ್ಗುಡಿ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿಲ್ಲ ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಿಪ್ಪನ್ಪೇಟೆ ಹತ್ರ ಇರುವ ಅರಸಾಳು ಊರಿಗೆ ಬಂದು ಮಾಲ್ಗುಡಿ ಡೇಸ್ ಅಂದರೆ ಹಳೆಯ ಶಂಕರಣ್ಣನ ನೆನಪುಗಳನ್ನು ನೀವು ಸವಿಬೇಕು ಅಂತ ಹೇಳಿದರೆ, ಅಲ್ಲಿನ ಪಾತ್ರಗಳನ್ನು ನೀವು ಅನುಭವಿಸಬೇಕು, ನೋಡಬೇಕು ಅಂತ ಹೇಳಿದರೆ ಈ ಒಂದು ಮ್ಯೂಸಿಯಮ್ಮಿಗೆ ಖಂಡಿತ ಬನ್ನಿ. ನೀವು ಬಂದರೆ ನಿಮಗೆ ಆ ಮಾಲ್ಗುಡಿ ಡೇಸ್ ಸೀರಿಯಲಿನ ವಿಚಾರಧಾರೆಗಳು ಏನಿತ್ತು ಎಲ್ಲವೂ ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದರು ಅವೆಲ್ಲವನ್ನು ಕೂಡ ಈ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನಾನು ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಒಂದು ಲೈಕ್ ಕೊಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಬರುವ ತನಕ ಬೈ. ಮನೆಯಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗಲಿಕ್ಕೆ ಅಂತೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ರೈಲ್ವೆ ಸ್ಟೇಷನ್ಗೆ ಬೇಗ ಬಂದ್ಬಿಟ್ಟು ಎಲ್ಲಿ ಟ್ರೈನ್ ಬಂದ್ಬಿಟ್ಟು ಅಂತೇಳಿ ಬೇಗ ಬಂದ್ವಿ. ಟಿಕೆಟ್ ತಗೊಳ್ಳೋ ಅಂತ ಗೋಜ್ ಇರಲಿಲ್ಲ. ಯಾಕೆಂತಂದ್ರೆ ನಾವು ಆಲ್ರೆಡಿ ಮೊಬೈಲಲ್ಲೇ 20 ಡೇಸ್ ಬ್ಯಾಕ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ ಸಾಗರಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ಟ್ರೈನ್ ನೋಡ್ತಾ ಇದ್ದೀನಿ, ಟ್ರೈನ್ ಇನ್ನೂ ಬರಲೇ ಇಲ್ಲ. ವೇಟ್ ಮಾಡಿ ಬೋರ್ ಆಯಿತು. ಫೈನಲಿ ಟ್ರೈನ್ ಬಂತು. ಡ್ರೈವರ್ ಕೇಳ್ತಾ ಇದ್ದೀನಿ, ಇಲ್ಲ ನಿಲ್ಸಪ್ಪ ಅಂತೇಳಿ. ಅವನ ಮಾತಲ್ಲಿ ಕೇಳ್ತಾ ಇಲ್ವಾ. ನಾನು ಟ್ರೈನ್ ಹತ್ಕೊಂಡು ಕುತ್ಕೊಂಡ್ವಿ. ನಮ್ಮ ಸೀಟಲ್ಲೇ ಲಗೇಜ್ ಇಟ್ಬಿಟ್ಟು ಒಂದು ಒಡೆಯಿಂದ ಒಂದು ವಿಡಿಯೋ ಮಾಡೋಣ ಅಂತೇಳಿ ಬಂದೆ. ಆದರೆ ಯಶವಂತಪುರ ಬಂದ್ಬಿಟ್ಟಿತ್ತು. ಮೆಜೆಸ್ಟಿಕಲ್ಲೂ ಕೂಡ ಟ್ರೈನ್ ಜಾಸ್ತಿ ನಿಲ್ಲಿಸಿಲ್ಲ, ಯಾಕೋ ಗೊತ್ತಿಲ್ಲ. ಎಲ್ಲೇ ನೋಡಿದ್ರು ಕೂಡ ಮಧ್ಯರಾತ್ರಿ ಆದರೂ ಜನಗಳು ರೈಲ್ವೆ ಸ್ಟೇಷನ್ ಕೂತಿರ್ತಾರೆ. ನಾನು ಅದೇ ಅನ್ಕೊಳ್ತಾ ಇದ್ದೆ, ಮಧ್ಯರಾತ್ರಿ ಎಲ್ಲ ಜನಗಳು ಎಲ್ಲಿ ಓಡಾಡ್ತಾರಪ್ಪ ಶಿವನೇ ಅಂತೇಳಿ. ನಿಜನೇ ಬರ್ತಾ ಇರಲಿಲ್ಲ. ಹಾಗೆ ಕಿಟಕಿಯಿಂದ ನೋಡ್ತಾ ಕೂತಿದ್ದೆ. ಆಪೋಸಿಟ್ ಟ್ರ್ಯಾಕಲ್ಲಿ ಬೆಂಗಳೂರು ಕಡೆ ಯಾವುದೋ ಟ್ರೈನ್ ಹೋಗ್ತಾ ಇತ್ತು. ಅದನ್ನ ನೋಡ್ತಾ ಕೂತ್ಕೊಂಡಿದ್ದೆ. ನಮ್ಮ ಅಕ್ಕಪಕ್ಕ ಎಲ್ಲರೂ ಕೂಡ ಮಲಗಿದ್ರು. ನಾನೊಬ್ಬನೇ ಆ ಕಡೆ ಈ ಕಡೆ ಕಿಟಕಿ ನೋಡ್ತಾ ಕೂತಿದ್ದೆ. ಮತ್ತೆ ಯಾರಾದ್ರೂ ಏನಾದ್ರು ಬಂದ್ಬಿಡ್ತಾರೆ ಅಂತೇಳಿ ನಾನು ಮಲಗಿ ಅಂತ ಹೋಗ್ತಾ ಇದ್ದೀನಿ. ನಾನು ಹೆಂಡತಿಗೆ ಹೇಳಿದ್ದೆ ಶಿವಮೊಗ್ಗ ಬಂದ ತಕ್ಷಣ ಎಕ್ಸಾಮ್ ಮಾಡುವಂತ. ಅದಕ್ಕೆ ಅವಳು ಇಳಿಸಿದ್ರು ಶಿವಮೊಗ್ಗ ಬಂತು ಅಂತೇಳಿ. ಎದ್ದು ನೋಡಿದ್ರೆ ತುಂಗಾ ನದಿಯ ಮೇಲಿರ್ತಕ್ಕಂಥ ಸೇತುವೆ ಇದೇ ನಮ್ಮ ಶಿವಮೊಗ್ಗ ಸ್ನೇಹಿತರೆ. ನೈಟಲ್ಲಿ ಶಿವಮೊಗ್ಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಅಕ್ಕಪಕ್ಕ ಎಲ್ಲರೂ ಕೂಡ ಮಲಗಿಬಿಟ್ಟಿದ್ರು. ಆದರೆ ನನಗಂತೂ ನಿದ್ದೆ ಬರ್ತಾ ಇರಲಿಲ್ಲ. ಒಬ್ಬೊಬ್ಬನೇ ಓಡಾಡ್ತಾ ಇದ್ದೆ. ಒಳ್ಳೆ ದೆವ್ವ ಓಡಾಡ್ತಾ ಮಧ್ಯರಾತ್ರಿ ಹಾಗೆ ಓಡಾಡ್ತಾ ಇದ್ದೆ. ಶಿವಮೊಗ್ಗದಿಂದ ಮುಂದೆ ಹೋಗ್ತಾ ಹೋಗ್ತಾ ಅಕ್ಕಪಕ್ಕ ಎಲ್ಲೇ ನೋಡಿದ್ರು ಕೂಡ ಹಸಿರು ಮರಗಳೇ ಕಾಣ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಮಳೆ ಆಗಿತ್ತು. ಅದೇ ರೀತಿ ಪಕ್ಕದಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಒಂದು ಕೆರೆ ನೋಡಿ, ಅಲ್ಲಿ ಬೆಟ್ಟ ಗುಡ್ಡಗಳೇ ಕಾಣುತ್ತೆ. ಮಳೆ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲ ಕಡೆನೂ ಹಸಿರಾಗಿತ್ತು. ನಮ್ಮ ಮಾವ ಅಂತೂ ಟ್ರೈನಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಖುಷಿಯಾಗಿ ಅಕ್ಕಪಕ್ಕ ನೋಡ್ಕೊಂತ ವ್ಯೂಸ್ನ ಎಂಜಾಯ್ ಮಾಡ್ತಾ ಕೂತಿದ್ರು. ಇನ್ನೇನು ಸಾಗರ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾ ಇತ್ತು. ಹಾಗಾಗಿ ಹೊರಗಡೆ ವ್ಯೂಸ್ ಮತ್ತೆ ಕ್ಲೈಮೇಟ್ ಹೇಗಿದೆ ಅಂತೇಳಿ ನೋಡೋಣ ಅಂತೇಳಿ ಡೋರ್ ಹತ್ರ ಬಂದೆ. ಫೈನಲಿ ನಾವು ಸಾಗರ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನೋಡಿ, ಇದು ಸಾಗರ ರೈಲ್ವೆ ಸ್ಟೇಷನ್ ಅಂದ್ರೆ ಸಾಗರ ಜಂಬಗಾರು ರೈಲ್ವೆ ಸ್ಟೇಷನ್ ಅಂತೇಳಿ. ಅಲ್ಲಿಂದ ನಾವೀಗ ಹೋಗ್ತಾ ಇರೋದು ವರದಳ್ಳಿ ಶ್ರೀಧರ ಆಶ್ರಮ ಅಂದ್ರೆ ಶ್ರೀಧರ ಗುರುಗಳು ಇರತಕ್ಕಂಥ ಕ್ಷೇತ್ರ ವರದಳ್ಳಿ ಆಶ್ರಮಕ್ಕೆ ನಾವು ಹೋಗ್ತಾ ಇದೀವಿ ಇವತ್ತು. ಸಾಗರದಿಂದ ವರದಳ್ಳಿ ಆಶ್ರಮಕ್ಕೆ ಹೋಗೋದಾದ್ರೆ ಆಟೋ ವ್ಯವಸ್ಥೆ ಇರುತ್ತೆ. ಆಟೋಗೆ ಗ್ರಾಮ ಪಂಚಾಯತ್ 200 ರೂಪಾಯಿ ತಗೊಳ್ತಾರೆ. ನೋಡಿ, ಇದು ವರದಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಎಷ್ಟು ಹಚ್ಚ ಹಸಿರಾಗಿ ನೋಡಿ, ಎರಡು ಬದಿಯಲ್ಲಿ ನೋಡಿದ್ರು ಕೂಡ ಹಸಿರಿನ ಮರಗಳು ಕಾಣಿಸ್ತವೆ. ನೋಡಿ ಸ್ನೇಹಿತರೆ, ಇದೆ ವರದಳ್ಳಿ ಆಶ್ರಮಕ್ಕೆ ಹೋಗುವಂತ ಆಚ್. ನೋಡಿ, ಇದು
ಆಶ್ರಮಕ್ಕೆ ಎಂಟ್ರಿ ಆದ ತಕ್ಷಣ ಒಂದು ಗೇಟ್ ತೋರಿಸಿದೆ. ಆಗಲೇ ಆ ಗೇಟಿನ ಮುಂದೆ ಬಂದ್ರೆ ಅಲ್ಲಿ ಚಪ್ಪಲಿ ಬಿಡುವ ಸ್ಥಳ ಅಂತ, ಅಂದ್ರೆ ಚಪ್ಪಲಿ ಬಿಡಲಿಕ್ಕೆ ಒಂದು ಸ್ಟ್ಯಾಂಡ್ ತರ ಮಾಡಿದರೆ. ಅಲ್ಲಿಂದ ನಾವು ಮುಂದೆ ಬಂದ್ರೆ ನಿಮಗೆ ಸಿಗೋದು ಈ ಜಾಗ. ನೋಡಿ, ನಾನು ಆಫೀಸ್ ಎದುರುಗಡೆ ನಿಂತ್ಕೊಂಡು ಸುತ್ತ ವ್ಯೂಸ್ ತೋರಿಸ್ತಾ ಇದ್ದೀನಿ. ರೊಟೇಟ್ ಮಾಡಿದ್ರೆ ಎಷ್ಟು ಜಾಗ ನೋಡಿ ಹೇಗಿದೆ. ಎಲ್ಲಿ ನೋಡಿದ್ರು ಕೂಡ ಮರಗಳು ಹಸಿರಾಗಿದೆ. ಅನ್ನಕ್ಷೇತ್ರ ಕುಟುಂಬಾಪಂ ಪುಣ್ಯಕ್ಷೇತ್ರ ನಿಮಿಷತೆ, ಪುಣ್ಯಕ್ಷೇತ್ರ ಕುಟುಂಬಾಪಂ ವಜ್ರೋಲೇಪೋ ಭವಿಷ್ಯತೆ ಅಂತ ಹೇಳುತ್ತೆ. ಅಂದ್ರೆ ಅನ್ನಕ್ಷೇತ್ರದಲ್ಲಿ ಏನಾದರೂ ಪಾಪಕರ್ಮಗಳನ್ನು ಮಾಡಿದ್ರೆ ಅದು ಪರಿಹಾರ ಆಗಬೇಕು ಅಂದ್ರೆ ಪುಣ್ಯಕ್ಷೇತ್ರಕ್ಕೆ ಬಂದ್ರೆ ಅದು ಪರಿಹಾರ ಆಗುತ್ತೆ. ಅದೇ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನೀವು ಪಾಪಕರ್ಮಗಳನ್ನು ಮಾಡಿದ್ರೆ ಅದು ಭವಿಷ್ಯದ ಉದ್ದಕ್ಕೂ ನಿಮಗೆ ಇರುತ್ತೆ. ವಜ್ರಕ್ಕೆ ಲೇಪನ ಹಾಕಿದ್ರೆ ಹೇಗೆ ಇರುತ್ತೆ ಅದೇ ರೀತಿ ನಾವು ಕೂಡ ಕಾಣುತ್ತೆ. ಅದೇ ರೀತಿ ಇದು ಶ್ರೀಧರ ತೀರ್ಥ ಅಂತ ಹೇಳಿ ಈ ಒಂದು ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದೇ ತರ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಕಲ್ಯಾಣಿ ಅಂತ ಹೇಳ್ತಾರೆ. ಇಲ್ಲಿ ವೈದಿಕರು ಅಂತ ಹೇಳಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಅರ್ಚಕರು ಪುರೋಹಿತರು ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ಬೇರೆ ಯಾರಿಗೂ ಇಲ್ಲಿಗೆ ಪ್ರವೇಶ ಇರುವುದಿಲ್ಲ. ನೋಡಿ, ಇದೆಲ್ಲರೂ ಕೂಡ ಈ ಆವರಣ ಇದೆಯಲ್ಲ, ಇಲ್ಲ ನೋಡಿ ಎಲ್ಲರೂ ಬಟ್ಟೆ ಮಾಡ್ತಾರಲ್ಲ, ಅಲ್ಲಿ ಸೋಪ್ ಯಾರು ಹಚ್ತಾರೋ ಅದನ್ನ ಮಾತ್ರ ಅಲ್ಲಿ ಮಾಡಲಿಕ್ಕೆ ಅವಕಾಶ. ಗುರುಗಳ ಸಮಾಧಿ ಸ್ಥಳಕ್ಕೆ ಮೆಟ್ಟಿಲು ಹೋಗ್ತಾ ಇದ್ದೀನಿ. ಟೋಟಲು 250 ಮೆಟ್ಟಿಲು ಅಂತೆ. ನೋಡೋಣ, ಆ ಸ್ಥಳಕ್ಕೆ ಹೋಗಿ ಒಳಗಡೆ ವಿಡಿಯೋ ಫೋಟೋ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೊರಗಡೆಯಿಂದ ಏನು ಸ್ವಲ್ಪ ತೋರಿಸ್ತೀನಿ, ನೋಡ್ತಾ ಇರಿ. ಈಗ ಹೋಗ್ತಾ ಇರೋದು ಗುರುಗಳ ಸಮಾಧಿ ಇರುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ಎಂಟ್ರೆನ್ಸ್ ಆಗಿ ಬಂದ ತಕ್ಷಣ ಕೆಳಗಡೆ ಸಿಗೋದು ಕಲ್ಯಾಣಿ ಸಿಗುತ್ತೆ. ಜೊತೆಗೆ ಶ್ರೀಧರ ತೀರ್ಥ ಅಂತೇಳಿ ಅಂದ್ರೆ ಗೋವಿನ ಬಾಯಿನಿಂದ ಬರ್ತಕ್ಕಂತಹ ಜಲದಿಂದ ಸ್ನಾನವನ್ನು ಮಾಡಿ ಅಲ್ಲಿಂದ ನಾವು ಮೇಲ್ಗಡೆ ಹೋಗ್ತಾ ಇದ್ರೆ ಇಲ್ಲಿ ಮೆಟ್ಟಿಲುಗಳನ್ನು ಹಾಕಿದ್ದಾರೆ. ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದ್ರೆ ಸಿಗೋದೇ ನಮಗೆ ಗುರುಗಳ ಸಮಾಧಿ ಇರುವ ಸ್ಥಳ. ಅಲ್ಲಿಂದ ಮುಂದೆ ಹೋಗ್ತಾ ಇದೀವಿ. ನೋಡಿ, ಇದು ಪಾಠಶಾಲೆ ಅಂತೇಳಿ ಅಂದ್ರೆ ಮಕ್ಕಳಿಗೆಲ್ಲ ಮಂತ್ರ ಭಾಗಗಳನ್ನು ಹೇಳ್ಕೊಡುವಂತಹ ಸ್ಥಳ. ಆಯ್ತಾ, ಇದು ಎಂಟ್ರೆನ್ಸ್ ನೋಡಿ. ಇದೆ ಶ್ರೀಧರ ಗುರುಗಳ ಸಮಾಧಿ ಇರ್ತಕ್ಕಂಥ ಸ್ಥಳ. ಒಳಗಡೆ ಫೋಟೋ ವಿಡಿಯೋಗೆಲ್ಲ ಅಲೋ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಮೇನ್ ಎಂಟ್ರೆನ್ಸ್ ನೋಡಿ, ಗುರುಗಳ ಸಮಾಧಿ ಸ್ಥಳ. ಒಳಗಿನ ವಿಡಿಯೋ ಸಿಗಲಿಲ್ಲ, ಅದಕ್ಕಾಗಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆ ಒಂದು ಟಿವಿಯಲ್ಲಿ ಅದು ಲೈವ್ ಬರ್ತಾ ಇತ್ತು ಪೂಜೆದು, ಅದರದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಇದು ಗುರುಗಳ ಸಮಾಧಿ ಸ್ಥಳದ ಒಳಗಡೆ ಇರುವಂತಹ ದೃಶ್ಯ. ಅಲ್ಲಿಂದ ಪ್ರದಕ್ಷಿಣೆ ಮಾಡ್ತಾ ಬರ್ತಾ ಹೋದ್ರೆ ನಿಮಗೆ ಹೇಗಿದೆ ಆವರಣ ಹೇಗಿದೆ ನೋಡಿ ಅಲ್ವಾ. ಸಮಾಧಿಯ ಸ್ಥಳದ ಪಕ್ಕದ ಆವರಣ ಸ್ಥಳ ಇದು. ನೋಡಿ, ಇದೆ ಶ್ರೀಧರ ಸ್ವಾಮಿಯ ಏಕಾಂತ ಗುಹೆ ಅಂತ. ಅಂದ್ರೆ ಗುರುಗಳು ಇಲ್ಲೇ ಅನುಷ್ಠಾನವನ್ನು ಜಪವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ನಾವು ಇಲ್ಲೆಲ್ಲ ಬಂದಾಗ ಈ ದರ್ಶನವನ್ನು ಮಾಡೋದ್ರಿಂದ ಒಳ್ಳೆಯ ಫಲ ಆ ಗುರು ನಮಗೆ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ಒಂದು ಪಾದುಕಾ ಪೂಜಾ ಸ್ಥಳ ಅಂತ ಇದೆ. ನೀವು ಯಾರಾದರೂ ಪಾದುಕಾ ಪೂಜೆ ಮಾಡಬೇಕು ಅಂದ್ರೆ ಬೆಳಗಿನ ಪ್ರಸಾದಕ್ಕೆ ಹೋದಾಗ ನಾವು ಪಾದುಕಾ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ನಿಮಗೆ ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ. ಅವಲಕ್ಕಿ ಪ್ರಸಾದ ತಿಂದ ಮೇಲೆ ನೀವು ಪಾದುಕಾ ಪೂಜೆ ಮಾಡಲಿಕ್ಕೆ ಬರ್ಬೋದು. ನೋಡಿ, ಇದೆಲ್ಲರೂ ಕೂಡ ಯಾಗಶಾಲೆ ಅಂತ. ಅಲ್ಲಿ ನಿತ್ಯ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಏನಾದರೂ ಕಾರ್ಯಕ್ರಮಗಳು ಇರ್ತವೆ. ಅದೇ ರೀತಿ ದೊಡ್ಡ ಹೋಮ ಹವನಗಳಿದ್ದಾಗ ಈ ಯಾಗಶಾಲೆಯನ್ನು ಉಪಯೋಗಿಸ್ಕೊತಾರೆ. ಈ ಯಾಗಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ವೈದಿಕರು ಅಂದ್ರೆ ಅರ್ಚಕರು ಪುರೋಹಿತರು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರವೇಶವನ್ನು ಕೊಡೋದಿಲ್ಲ. ಅದೇ ರೀತಿ ನೋಡಿ, ಅಲ್ಲಿ ಸೇವೆಯ ಲಿಸ್ಟ್ ಇರುತ್ತೆ. ನೋಡಿ, ಗುರುಗಳ ದರ್ಶನ ಮಾಡೋದ್ರಿಂದ ಏನೇ ತೊಂದರೆ ತಾಪತ್ರಯಗಳಿದ್ದು ಅದನ್ನ ಗುರು ನಿವಾರಣೆ ಮಾಡ್ತಾರೆ. ಅದಕ್ಕೆ ಸುಕೃತ ಅಂತ ಹೇಳ್ತಾರೆ. ಗುರುವಿನ ದರ್ಶನ ಆಗಬೇಕಂದ್ರೂ ಕೂಡ ಅದು ಸುಕೃತ, ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತಾರೆ. ಕೊನೆಗೂ ಮೇಲಿಂದ ಗುರುಗಳ ಸಮಾಧಿ ಸ್ಥಳ, ಅವರ ಜಪ ಅನುಷ್ಠಾನ ಮಾಡ್ತಿದ್ದಂತಹ ಏಕಾಂತ ಸ್ಥಳ ಗುಹೆಯನ್ನು ನೋಡಿಕೊಂಡು ಯಾಗಶಾಲೆಯನ್ನೆಲ್ಲ ನೋಡಿಕೊಂಡು ಕೊನೆಗೆ ಕೆಳಗೆ ಇಳಿತಾ ಇದ್ದೀವಿ. ನೋಡಿ, ನಾನು ನನ್ನ ಹೆಂಡತಿ ನಮ್ಮ ಮಾವ ಎಲ್ಲ ಕೆಳಗೆ ಬರ್ತಾ ಇದ್ದೀವಿ. ಬಂದ ತಕ್ಷಣ ಪ್ರಸಾದ ಅಂದ್ರೆ ಭೋಜನ ಶಾಲೆಗೆ ಹೋಗ್ತಾ ಇದೀವಿ ಪ್ರಸಾದನ ಸ್ವೀಕಾರ ಮಾಡಲಿಕ್ಕೆ. ನೋಡಿ, ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ಲಿಕ್ಕೆ. ನೋಡಿ, ಇದು ಪ್ರಸಾದ ಕೊಡ್ತಕ್ಕಂಥ ಸ್ಥಳ. ಗುರುಗಳ ಪ್ರಸಾದ ತೆಗೆದುಕೊಂಡು ಮುಂದೆ ಸಿಲಂದೂರು ಚೌಡೇಶ್ವರಿ ದೇವರ ದರ್ಶನವನ್ನು ಮಾಡೋಣ ಅಂತೇಳಿ ಲಾಂಚ್ ಹತ್ರ ಹೋಗ್ತಾ ಇದೀವಿ. ಲಾಂಚಲ್ಲಿ ನೋಡಿ, ನಮ್ಮ ಬಸ್ಸನ್ನು ಕೂಡ ಲಾಂಚಲ್ಲಿ ಹಾಕಿ ಆ ದರಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ಲಾಂಚಿಂದು ಅಂದ್ರೆ ಮೇಲ್ಗಡೆ ಟಾಪ್ ವ್ಯೂ. ಟಾಪಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮೇಲಿಂದ ನೋಡಿದ್ರೆ ಆ ಲಾಂಚಲ್ಲಿ ಹೋಗ್ಬೇಕಾದ್ರೆ ಈ ತರ ಕಾಣುತ್ತೆ.
ನಾವು ಲಾಂಚಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಾ ಇತ್ತು. ನೋಡಿ ಇದು ಸೇತುವೆ, ನೀವು ನೋಡ್ತಾ ಇದ್ದಲ್ವಾ, ಈ ಸೇತುವೆ ಕಟ್ತಾ ಇದ್ದಾರೆ ನದಿಗೆ. ಈ ಸೇತುವೆ ಮುಗಿತು ಅಂದ್ರೆ ಈ ಸೇತುವೆ ಮೇಲೆ ನಾವು ಸಿಗಂದೂರಿಗೆ ವೆಹಿಕಲ್ ಅಲ್ಲೂ ಕೂಡ ಹೋಗ್ಲಿಕ್ಕೆ ಅನುಕೂಲ ಇದೆ. ಆದ್ರೆ ಲಾಂಚಲ್ಲಿ ಹೋಗುವಂತ ಮಜಾನೇ ಬೇರೆ.
ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ಶರ್ಟು ಬನಿಯನ್ನ ತೆಗಿಬೇಕು, ಯಾರು ಶರ್ಟ್ ಹಾಕೊಂಡು ಹೋಗಿಲ್ಲ. ಅದೇ ರೀತಿ ದರ್ಶನವನ್ನ ಮಾಡ್ಕೊಂಡು ನೋಡಿ ಹೊರಗಡೆ ಬರ್ತಾ ಇದೀವಿ. ಎಕ್ಸಿಟ್ ಎಂಟ್ರೆನ್ಸ್ ಇದೆ, ಮೇನ್ ಎಂಟ್ರೆನ್ಸ್ ಇದೆ, ಎಕ್ಸಿಟ್ ಇದೆ. ದರ್ಶನ ಎಲ್ಲ ನೋಡಿ ಮುಗಿಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದೀವಿ. ಕೊಲ್ಲೂರಿಂದ ಸಾಗರಕ್ಕೆ ಬಸ್ ಕಮ್ಮಿ ಇತ್ತು. ನಾವು ಸಾಗರದಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ ಮೈಸೂರಿಗೆ. ಹಾಗಾಗಿ ಸಾಗರಕ್ಕೆ ಹೋಗೋಣ ಅಂತ ನೋಡಿದ್ರೆ ಬಸ್ ಕಮ್ಮಿ ಇತ್ತು. ಮತ್ತೆ ಬೇರೆ ಬಸ್ನ ನೋಡ್ಕೊಂಡು 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಅಲ್ಲಿಗೆ ಟೈಮ್ ಸಿಗೋದು ಕಷ್ಟ ಅಂತ ಅನಿಸ್ತು. ಸೊ ಹಾಗಾಗಿ ನಾವೇನು ಮಾಡಿ ಹೊಸನಗರ ಬಸ್ ಇತ್ತು, ಹೊಸನಗರಕ್ಕೆ ಬಸ್ಸಿಗೆ ಹತ್ಕೊಂಡು ಸೀದಾ ಅರಸಾಳಿಗೆ ಸ್ಟಾಪ್ ಇತ್ತು. ಅರಸಾಳಿ ಇಳ್ಕೊಂಡು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲೂ ಕೂಡ ಟೈಮ್ ಸ್ಟಾಪ್ ಮಾಡುತ್ತೆ 1 ನಿಮಿಷ. ಹಾಗಾಗಿ ನಾವು ಅರಸಾಳು ಕಡೆ ಅಂದ್ರೆ ರಿಪ್ಪನ್ಪೇಟೆ ಅರಸಾಳು ಕಡೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ನೋಡಿ ಸುತ್ತಮುತ್ತ ನೋಡ್ಕೊಂಡು ಎಲ್ಲ ಕಡೆ ಮಳೆ ಜಾಸ್ತಿ ಬರ್ತಾನೆ ಇತ್ತು. ಸುತ್ತ ಹಸಿರು ಗಿಡಗಳು, ಜೊತೆಲಿ ಘಾಟ್ ಸೆಕ್ಷನ್ ಬೇರೆ. ಅದು ನೋಡ್ತಾ ನಾವು ಅರಸಾಳಿಗೆ ತಲುಪ್ತೀವಿ. ಅರಸಾಳಲ್ಲಿ ಒಂದು ವಿಶೇಷ ಏನಪ್ಪ ಅಂದ್ರೆ ಶಂಕರನಾಗರೆಲ್ಲ ಆಗಲ್ಲ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ನೋಡಿರ್ಬೋದು. ಮಾಲ್ಗುಡಿ ಡೇಸ್ ಅಂತ ಹೇಳಿ ಅಲ್ವಾ. ಹಾಗಾಗಿ ಅಲ್ಲಿ ಮಾಲ್ಗುಡಿ ಡೇಸ್, ಮಾಲ್ಗುಡಿ ಮ್ಯೂಸಿಯಂ ಇದೆ, ಅದನ್ನು ನೋಡ್ಬೋದು ಅಂತ ಹೇಳಿ ಅರಸಾಳಿಗೆ ಹೋಗಿ ಅಲ್ಲೆಲ್ಲ ಮ್ಯೂಸಿಯಂ ಅನ್ನು ನೋಡಿ ಕೊನೆಗೆ ಟ್ರೈನ್ ಹತ್ತೀವಿ. ಆ ಎಲ್ಲ ಒಂದು ವಿಡಿಯೋ ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ. ನೋಡಿ ನಿಮಗೆ ಇಷ್ಟ ಆದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಹೆಚ್ಚು ಶೇರ್ ಮಾಡಿ. ಶಂಕರನಾದವರು ಮತ್ತೆ ಇನ್ನೂ ತುಂಬಾ ದೊಡ್ಡ ದಿಗ್ಗಜರು ಆಗೆಲ್ಲ ಒಂದು ಸೀರಿಯಲ್ ಮಾಡ್ತಾ ಇದ್ರು. ನೀವೆಲ್ಲ ನೆನಪಿರ್ಬೋದು, ಮಾಲ್ಗುಡಿ ಡೇಸ್ ಅಂತ ಹೇಳಿ ಸೀರಿಯಲ್ ನಡೀತಾ ಇತ್ತು. ಅವೆಲ್ಲ ಅದು ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು. ಆ ಒಂದು ಮ್ಯೂಸಿಯಂಗೆ ನಾವೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗದಿಂದ ನೀವು ಆಯನೂರು ಮಾರ್ಗವಾಗಿ ಬಂದ್ರೆ ಆಯನೂರಿಂದ ಲೆಫ್ಟ್ ತಗೊಂಡ್ರೆ ರಿಪ್ಪನ್ಪೇಟೆಗೆ ಹೋಗೋಕ್ಕಿಂತ ಮುಂಚೆ ಅರಸಾಳು ಸಿಗುತ್ತೆ. ಆ ಅರಸಾಳಿನಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಈ ಒಂದು ಮ್ಯೂಸಿಯಂ ಇರೋದು ಸ್ನೇಹಿತರೆ. ಯಾರಾದ್ರೂ ಶಿವಮೊಗ್ಗ ಕಡೆ ಬಂದ್ರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನೋಡಿ ಮಾಲ್ಗುಡಿ ಡೇಸ್ ಹೇಗೆಲ್ಲ ಆಗ ನಡೆದಿತ್ತು ಆ ಒಂದು ಸ್ಟೋರಿನ ಇದರೊಳಗೆ ಹೇಳುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ರು. ನೋಡಿ ಹಳೆ ಕಾಲದ ಸೈಕಲ್, ನೋಡಿ ಮಾಸ್ಟರ್ ಮಂಜು, ನೀವು ನೋಡ್ತಾ ಇದ್ದೀರಲ್ವಾ, ಇದು ಒಳಗಿರ್ತಕ್ಕಂತಹ ಚಿತ್ರಗಳು. ನೋಡಿ ಹಿಂದಿನ ಕಾಲದಲ್ಲಿ ಏನೆಲ್ಲ ಉಪಯೋಗಿಸ್ತಾ ಇದ್ರು ಅವನ್ನೆಲ್ಲ ಕೂಡ ನೋಡಿ. ಬೀಸೆ ಕಲ್ಲು, ಅನ್ನ ಮಾಡ್ತಕ್ಕಂಥ ಗಡಿಗೆ, ತಲೆಗೆ ಹಾಕ್ತಕ್ಕಂಥ ಕೂಡಿಗೆ, ಪೂಜೆಯ ಮನೆ ಎಲ್ಲವೂ ಕೂಡ ಇಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ. ಇವೆಲ್ಲವನ್ನ ನೋಡಬೇಕು ಅಂದ್ರೆ ನೋಡಿ ನೇಗಿಲು, ಕುಂಟೆ ಎಲ್ಲ ಪ್ರತಿಯೊಂದು ಮಡಿಕೆಗಳು ಎಲ್ಲವನ್ನೂ ಕೂಡ ಆಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಉಪಯೋಗಿಸ್ತಾ ಇದ್ರು ಅವೆಲ್ಲವನ್ನೂ ಕೂಡ ಇಟ್ಟು ಈಗಿನ ಪೀಳಿಗೆಗೆ ಅದನ್ನು ತೋರಿಸುವ ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈಗ ನೀವು ನೋಡ್ತಾ ಇದ್ದೀರಾ, ಇದೇ ಈ ಒಂದು ಮ್ಯೂಸಿಯಂ ಅಲ್ಲಿ ಇರತಕ್ಕಂತಹ ವಿಶೇಷತೆ. ಇದು ಯಾವ ಅಂತ ನೀವು ಗೆಸ್ ಮಾಡಿ. ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಹಳೆ ಕಾಲದ್ದು ಪದಾರ್ಥದ ಪೆಟ್ಟಿಗೆ, ಅಂದ್ರೆ ನಾವು ಸ್ಟೋರ್ ರೂಮ್ ತರ ಮಾಡಿದ್ಯಲ್ವಾ ಆ ತರ. ನೋಡಿ ಮದುವೆಗೆ ನಾವು ಹಾಲ್ದಲ್ಲಿ ತುಂಬಾ ಇರ್ತೀವಲ್ಲ ಅದು. ನೋಡಿ ಮಾಲ್ಗುಡಿ ನಟರು ಯಾರೆಲ್ಲ ಈ ಒಂದು ಸೀರಿಯಲ್ ನಟನೆ ಮಾಡಿದ್ರು ಅವರೆಲ್ಲ ಭಾವಚಿತ್ರಗಳನ್ನು ಕೂಡ ಈ ಒಂದು ಗೋಡೆ ಮೇಲೆ ಇಟ್ಟಿದ್ದಾರೆ. ಎಲ್ಲ ನೀವು ಬಂದ್ರೆ ಇಲ್ಲಿ ಕಣ್ತುಂಬ್ಕೋಬಹುದು. ನೋಡಿ ರಾಜಣ್ಣ ಶಂಕರನಾಗ್ ಇದ್ದಾರೆ, ನೋಡಿ ಸಿ.ಆರ್. ಸಿಂಹ ಇದ್ದಾರೆ, ಇನ್ನೂ ಅನೇಕ ದಿಗ್ಗಜ ನಟರು ಎಲ್ಲ ಇದ್ದಾರೆ. ಲೋಕನಾಥ್ ಸರ್ ಇದ್ದಾರೆ, ಅನಂತನಾಥ್ ಸರ್ ಇದ್ದಾರೆ. ಇವೆಲ್ಲವನ್ನ ನೋಡಬೇಕು ಅಂದ್ರೆ ಆ ಸೀರಿಯಲ್ ನ ಯಾರು ನೋಡಿಲ್ಲ ಈಗಿನ ಕಾಲದಲ್ಲಿ ಅಂದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಜೊತೆಗೆ ಮಾಲ್ಗುಡಿ ಡೇಸ್ ಈ ಒಂದು ಅರಸಾಳಲ್ಲಿ ಇರ್ತಕ್ಕಂಥ ಮ್ಯೂಸಿಯಂಗೆ ಭೇಟಿ ಕೊಡಿ. ಈ ಎಲ್ಲ ನಟರುಗಳನ್ನ ನೋಡಿ ಈ ಒಂದು ಸ್ಥಳಕ್ಕೆ
ಮಳೆ ಬೇರೆ ಬರ್ತಾ ಇತ್ತು. ನಾನು ಆಗಲೇ ಹೇಳಿದಾಗಲೇ ಕೊಲ್ಲೂರಿಂದ ನಮಗೆ ಸಾಲಕ್ಕೆ ಟ್ರೈನ್ ಹೋಗಲಿಕ್ಕೆ ಬಸ್ ಇರಲಿಲ್ಲ. ಅದನ್ನು ಹೊಸಾಗಿ ಬಂದ್ವಿ. ಹೊಸಾಗಿ ವೇಟ್ ಮಾಡ್ತಾ ಇದ್ವಿ. ನೋಡಿ ಶಿವಮೊಗ್ಗದಿಂದ ತಾಳಗುಪ್ಪ ಕಡೆ ಒಂದು ಟ್ರೈನ್ ಬರ್ತಾ ಇದೆ. ನೋಡಿ ಆ ಟ್ರೈನ್ ಸ್ಪೀಡ್ ನೋಡಿ. ಮೊದಲೆಲ್ಲ ಹೊಸ ರೈಲ್ವೆ ಸ್ಟೇಷನಲ್ಲಿ ಒಂದು ಎರಡು ಟ್ರೈನ್ ಇರ್ತಾ ಇತ್ತು. ಬಟ್ ಈಗೆಲ್ಲ ಶತಾಬ್ದಿ ಆ ಥರ ಟ್ರೈನ್ಗಳು ಮಾತ್ರ ನಿಲ್ಲಿಸೋದಿಲ್ಲ. ಬೇರೆ ಟ್ರೈನ್ಗಳು ಸ್ಟಾಪ್ ಕೊಡ್ತಾ ಇದ್ದಾವೆ. 1 ಮಿನಿಟ್ ನಿಲ್ಲಿಸ್ತಾರೆ ಅಷ್ಟೇ. ನೋಡಿ ಕೊನೆಗೂ ಮೈಸೂರು ಟ್ರೈನ್ ಬಂತು. ನಮ್ಮ ಟ್ರೈನ್ ನಾವು ಹತ್ತಕ್ಕಂಥ ಟ್ರೈನ್ ಇದೆ. ಇಷ್ಟ ತನಕ ಈ ಟ್ರೈನಿಗೆ ನಾವು ವೇಟ್ ಮಾಡ್ತಾ ಇದ್ವಿ. ಕೊನೆಗೂ ಟ್ರೈನ್ ಬಂತು. ಈ ಟ್ರೈನ್ ಹತ್ತಿ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ವಿ. ನೋಡಿ ಈ ಚಿತ್ರದಲ್ಲಿ ಮಧ್ಯೆ ಇರೋದು ಮಾಸ್ಟರ್ ಮಂಜುನಾಥ್, ಪೊಲೀಸ್ ಸ್ಟೇಷನ್ ಇರೋದು ರಾಜನ್, ಜೊತೆಗೆ ಈ ಕಡೆ ಇರೋದು ಮಾಣಿ ಅಂತ ಹೇಳಿ. ನೋಡಿ ಅಲ್ಲೇ ಒಂದು ಫೋಟೋಸ್ ತಗೊಂಡಿರೋದು ನನ್ನ ಹೆಂಡತಿ ಅಣ್ಣ. ಯಾರೆಲ್ಲ ಇನ್ನೂ ಮಾಲ್ಗುಡಿ ಮ್ಯೂಸಿಯಂಗೆ ವಿಸಿಟ್ ಮಾಡಿಲ್ಲ ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಿಪ್ಪನ್ಪೇಟೆ ಹತ್ರ ಇರುವ ಅರಸಾಳು ಊರಿಗೆ ಬಂದು ಮಾಲ್ಗುಡಿ ಡ್ರೆಸ್ ಅಂದ್ರೆ ಹಳೆಯ ಶಂಕರನ ನೆನಪುಗಳನ್ನು ನೀವು ಸವಿಬೇಕು ಅಂತ ಹೇಳಿದ್ರೆ, ಅಲ್ಲಿನ ಪಾತ್ರಗಳನ್ನು ನೀವು ಅನುಭವಿಸಬೇಕು ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಮ್ಯೂಸಿಯಂಗೆ ಖಂಡಿತ ಬನ್ನಿ. ನೀವು ಬಂದ್ರೆ ನಿಮಗೆ ಆ ಮಾಲ್ಗುಡಿ ಡ್ರೆಸ್ ಸೀರಿಯಲ್ನ ವಿಚಾರಧಾರೆಗಳು ಏನಿತ್ತು ಎಲ್ಲವೂ ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ರು ಅವೆಲ್ಲವನ್ನೂ ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನಾನು ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಒಂದು ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಬರುವ ತನಕ ಬೈ.